ಜ್ಯೋತಿಷ್ಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಹಣಕ್ಕೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಪರಿಹಾರಗಳು ಅಂತಂಬೋ ಟಾಪಿಕನ್ನು ತಾತ್ವಿಕ ಕೋಣದಲ್ಲಿ ನಾವು ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ವಿಚಾರಗಳನ್ನು ಇವತ್ತು ಮುಂದುವರಿಸೋಣ. ನಮಗೆ ಪರಿಹಾರ ಅಂತಂಬುದು ಎರಡು ಥರ, ಟೆಂಪರರಿ, ಪರ್ಮನೆಂಟ್. ತಾತ್ಕಾಲಿಕವಾಗಿ ಉಪಶಮನವನ್ನು ಬಯಸಬೇಕಾದ್ರೆ ಅದನ್ನು ಟೆಂಪರರಿ ಪರಿಹಾರ ಅಂತಾರೆ. ಶಾಶ್ವತವಾಗಿ ಇನ್ನು ಆಮೇಲೆ ಆ ಸಮಸ್ಯೆ ಬೇಡ ಅಂತಂದರೆ ಅದಕ್ಕೆ ಬೇರೆ ಥರ, ಅದಕ್ಕೆ ಎಜುಕೇಟ್ ಮಾಡೋದು ಅಥವಾ ತಿಳಿಸಿ ಹೇಳೋದು, ಮತ್ತೊಮ್ಮೆ ಅದರ ಸಮಸ್ಯೆಗೆ ಹೋಗದೇ ಇರೋದು ಮಾಡುವಂಥದ್ದು. ಈ ಥರ ಪರಿಹಾರಗಳಿದೆ. ಮತ್ತು ಸಾಮಾನ್ಯವಾದಂಥ ಜ್ಯೋತಿಷ್ಶಾಸ್ತ್ರದ ಸೂತ್ರವನ್ನು ತಗೊಂಡಾಗ ಸಮರೈಸ್ ಮಾಡಿದರೆ, ಹಣಕ್ಕೆ ಸಂಬಂಧಪಟ್ಟ ಸ್ಥಾನಗಳಿಗೆ ತ್ರಿಕೋಣ ಸಂಬಂಧ ಬಂದರೆ, ತ್ರಿಕೋಣ ಸಂಬಂಧ ಮತ್ತು ಗುರುಗ್ರಹ ಸಂಬಂಧ ಈ ರೀತಿ ಯಾವುದಾದ್ರೂ ಒಂದು ಬಂದರೆ ಶಾಂತಿ ಸಿಗತ್ತೆ. ಅವನಿಗೆ ಎಷ್ಟು ಬೇಕೋ, ಎಷ್ಟುವರೆಗೂ ಅವನಿಗೆ ಶಾಂತಿ ಡಿಸ್ಟರ್ಬ್ ಆಗೋದಿಲ್ವೋ ಅಷ್ಟುವರೆಗೂ ಅವನಿಗೆ ಹಣ ಬರುತ್ತೆ. ಮನಸ್ಸು ಡಿಸ್ಟರ್ಬ್ ಆಗೋದಿಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಕೇಂದ್ರ ಸ್ಥಾನ ಸಂಬಂಧ ಬಂದಾಗ ಐಷಾರಾಮಿ ಜೀವನ, ಭೋಗದ್ರವ್ಯಗಳು, ಅವನ ಮನಸ್ಸಿನಲ್ಲಿ ಯಾವ ಭೋಗ ವಸ್ತುಗಳು ನಂದಾಗಬೇಕು ಅಂತ ಅಂದುಕೊಂಡಿರ್ತಾನೋ ಆ ಸುಖಗಳೆಲ್ಲವೂ ಸಿಗತ್ತೆ. ಅದೇ ದುಷ್ಟಸ್ಥಾನ ಸಂಬಂಧಾಗ ಹಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಹಣ ಬರೋದು ಕಷ್ಟ, ಬಂದರೆ ನಿಲ್ಲೋದು ಕಷ್ಟ, ಸೇವ್ ಮಾಡಿಕೊಳ್ಳೋದು ಕಷ್ಟ. ಹಣ ಇದ್ದಾಗ ಇವನಿಗೆ ಯಾವ ರೀತಿಯಾದಂಥ ರಿಕ್ವೈರ್ಮೆಂಟ್ಸ್ ಇರಲ್ಲ, ರಿಕ್ವೈರ್ಮೆಂಟ್ಸ್ ಬಂದಾಗ ಹಣ ಇರಲ್ಲ. ಈ ರೀತಿ ಪರದಾಟ ಇರ್ತದೆ. ಯಾವಾಗ ಹಣಕ್ಕೆ ಸಂಬಂಧಪಟ್ಟ ಸ್ಥಾನಗಳು ದ್ವಿತೀಯ ಅಥವಾ ಏಕಾದಶ ಸ್ಥಾನಗಳಿಗೆ ಪಾಪಗ್ರಹಗಳ ಸಂಬಂಧ ಅಥವಾ ದುಷ್ಟಸ್ಥಾನ ಸಂಬಂಧ ಬಂದರೆ ಹಲವಾರು ಸಮಸ್ಯೆಗಳು ಹುಟ್ಟಿಕೊಂಡು ಬರ್ತದೆ. ಇಲ್ಲಿ ಕೇಂದ್ರ ಸ್ಥಾನಗಳಲ್ಲಿ ಸಂಬಂಧ ಬಂದಾಗ ಕೂಡ ಬರುವಂಥ ಸಮಸ್ಯೆಗಳು ಏನಂತಂದರೆ, ಬರುತ್ತೆ ಬಟ್ ನಾವು ಅಂದುಕೊಂಡಾಗ ಬರ್ತಾ ಇಲ್ಲ. ಅಂದರೆ ಟೈಮ್ ಯಾವಾಗ ಒಳ್ಳೇದು ಆಪ್ರೇಟ್ ಆಗ್ತಾವೋ ಆವಾಗೇ ಬರುತ್ತೆ. ಆದರೆ ಯಾವಾಗ ಬರುತ್ತೆ, ನಿರೀಕ್ಷಣೆ ಶುರುವಾಗ್ತದೆ. ಆ ನಿರೀಕ್ಷಣೆ ಬಗ್ಗೋಸ್ಕರ ತಿಳ್ಕೊಳ್ಳೋದಕ್ಕೋಸ್ಕರ ಭಾಳ ಜನ ಬರ್ತಾರೆ. ತ್ರಿಕೋಣ ಸಂಬಂಧ ಬಂದಾಗ ಯಾರೂ ಬರಲ್ಲ, ಜ್ಯೋತಿಷನ ಹತ್ರ ಬರೋದೇ ಇಲ್ಲ. ಬರೀ ಕೇಂದ್ರ ಸಂಬಂಧ ಬಂದಾಗ ಹಣ ಯೋಗ ಇದೆ, ಬಟ್ ಆ ಯೋಗ ಯಾವಾಗ ಆಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ. ದುಷ್ಟಸ್ಥಾನ ಸಂಬಂಧ ಬಂದಾಗ ಹಣ ಯೋಗ ಇಲ್ಲ, ಏನು ಮಾಡಬೇಕು ಅಂತಂಬ ಪ್ರಶ್ನೆಗಳಿಗೆ ಬರ್ತಾರೆ. ಇದನ್ನು ನಾವು ಕಳೆದ ಬಾರಿ ನೋಡಿದ್ವಿ. ಸೊ ಈಗ ಪ್ರಾಕ್ಟಿಕಲ್ ಸಿನಾರಿಯೋಗೆ ಬರೋಣ. ಈಗ ಹಣ ಯಾವಾಗ ಬರುತ್ತೆ, ಇದು ಅಲ್ಟಿಮೇಟ್ ಪ್ರಶ್ನೆ. ನಾವು ತಾತ್ವಿಕವಾಗಿ ನಾವು ತಿಳಿದಿಟ್ಕೊಂಡಿರಬೇಕು. ಹಣದಿಂದ ಬರುವಂಥ ಕಾಂಪ್ಲಿಕೇಶನ್ಸ್ ಏನೇನಿರುತ್ತೆ ನಾವು ಅದು ಗೊತ್ತಿದ್ರೇ ಅವನಿಗೆ ಪರಿಹಾರ ಅಂದ್ಕೊಳ್ಳಿಕ್ಕೆ ಆಗ್ತದೆ. ನಮಗೆ ಸರಿಯಾದಂಥ ಅರಿವು ಇಲ್ಲದಿದ್ದರೆ ಪರಿಹಾರ ಕೊಡೋದು ಕಷ್ಟ ಆಗ್ತದೆ. ಸೊ ಈಗ ಯಾರಾದರೂ ಪ್ರಶ್ನೆ ಕೇಳಿದಾಗ ಎರಡು ಥರ ಪ್ರಶ್ನೆ ಅಂತ ಅಂದ್ಕೊಳ್ಳೋಣ. ಹಣ ಯೋಗ ಇದೆ, ಆದರೂ ಸದ್ಯಕ್ಕೆ ಹಣ ಬರ್ತಾ ಇಲ್ಲ. ಇನ್ನೊಂದು ಪ್ರಶ್ನೆ, ಹಣ ಯೋಗ ಇಲ್ಲ, ಏನು ಮಾಡಬೇಕು? ನನಗೆ ಯೋಗ ಇಲ್ಲ, ಜಾತಕದಲ್ಲಿ ಹಣ ಪಡ್ಕೊಳ್ಳೋ ಯೋಗ ಇಲ್ಲ, ನೆಕ್ಸ್ಟ್ ನಾನು ಯಾವ ಥರ ಮುಂದುವರಿಬೇಕು ಅಂತಂಬ ಪ್ರಶ್ನೆ ಬರುತ್ತೆ. ಸೊ ಇದಕ್ಕೆ ನಾವು ಅವರಿಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅವರು ಆಲ್ರೆಡಿ ಸಮಸ್ಯೆಯಿಂದ ಇರ್ತಾರದ ಕಾರಣ ಮೈಂಡ್ ಒಂದು ರೀತಿ ತುಂಬ ಗೊಂದಲದಲ್ಲಿ ಇರ್ತದೆ, ಕನ್ಫ್ಯೂಷನಲ್ಲಿ ಇರ್ತದೆ. ಭಯ, ಏನಾಗುತ್ತೋ ಏನೋ ಅಂತಂಬ ಭಯ ಇದೆಲ್ಲ ಇರ್ತದೆ. ಸೊ ನಾವು ಅವನ ಮೈಂಡ್ಸೆಟ್ಟನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವೇನು ಮಾಡ್ತೇವೆ, ಸದ್ಯಕ್ಕೆ ಅವನ ಮನಸ್ಸು ಫ್ರೀ ಆಗಬೇಕು. ಮನಸ್ಸು ಫ್ರೀ ಆಗಬೇಕಾದಾಗ ಏನು ಮಾಡ್ತೇವೆ, ಕ್ವಿಕ್ ಫಿಕ್ಸ್ ಕೊಡ್ತೇವೆ, ಟೆಂಪ್ರರಿ ರೆಮಿಡಿ ಅಂತೇವೆ ಇದನ್ನು. ಅದರಿಂದ ಅವನಿಗೆ ಸ್ವಲ್ಪ ಧೈರ್ಯ ಬರ್ತದೆ. ಧೈರ್ಯ ಬಂದ ಮೇಲೆ ಹಣಕ್ಕೆ ಸಂಬಂಧಪಟ್ಟ ಮಾರ್ಗವನ್ನು ಉಪದೇಶ ಮಾಡ್ತೇವೆ. ಇದು ಹಿಂದಿನ ಕಾಲ ಇತ್ತು, ಈಗ ಕಷ್ಟ. ಹಿಂದಿನ ಕಾಲ ಯಾರಾದರೂ ಜ್ಯೋತಿಷ್ಯನ ಹತ್ರ ಹೋದಾಗ ಅವನೇನು ಮಾಡ್ತಾನೆ, ಫಸ್ಟು ಈ ಪೂಜೆ ಮಾಡ್ಕೊಂಡು ಬಾ, ಆಮೇಲೆ ಹೇಳ್ತೇನೆ ಅಂತ ಹೇಳ್ತಿದ್ರು. ಫಸ್ಟ್ ಈ ಪೂಜೆ ಮಾಡ್ಕೊಂಡು ಬಾ, ಆ 1 ವಾರವೋ 10 ವಾರವೋ ಅವನು ಪೂಜೆ ಮಾಡಿಕೊಂಡು ಏನು ಹೇಳ್ತಾನೆ ಅದು ಮಾಡ್ಕೊಂಡು ಬರ್ತಾನೆ. ಆಮೇಲೆ ಅವನು ಎಜುಕೇಟ್ ಮಾಡ್ತಾನೆ ಯಾವ ರೀತಿ. ಯಾಕೆಂದರೆ ಫಸ್ಟೇ ಅವನಿಗೆ ವಿಷಯ ಹೇಳಿಬಿಟ್ರೆ ಅರ್ಥ ಆಗೋದಿಲ್ಲ. ಅವನಿಗೆ ಏನಾಗಲಿ ಸಮಸ್ಯೆ ಪರಿಹಾರ ಆಗಬೇಕಷ್ಟೇ. ಈ ತಾತ್ವಿಕ ವಿಚಾರವನ್ನು ಫಿಲಾಸಫಿ ಕೇಳಲಿಕ್ಕೆ ಅವ್ರು ಇಷ್ಟ ಆಗಲ್ಲ. ಅದಕ್ಕೆ ಮೊದಲು ಟೆಂಪ್ರರಿ ರೆಮಿಡಿ ಕೊಡ್ತಾರೆ, ಮತ್ತು ಪರ್ಮನೆಂಟ್ ರೆಮಿಡಿ ಕೊಡ್ತಾರೆ.
ಆಗಿನ ಕಾಲದಲ್ಲಿ ಇರೋ ಅಂಥ ಊರಿನಲ್ಲೇ ಫ್ಯಾಮಿಲಿ ಜ್ಯೋತಿಷ್ಯರು ಅಂತ ಇರ್ತಿದ್ರು, ಅವ್ರನ್ನೇ ಕೇಳ್ತಿದ್ರು, ಹೊಸವ್ರ ಹತ್ರ ಹೋಗ್ತಿದ್ದಿಲ್ಲ. ಹಾಗಾಗಿ ಕಾಂಟ್ಯಾಕ್ಟಲ್ಲಿರೋದು ಮತ್ತು ಫರ್ದರ್ ಕಮ್ಯುನಿಕೇಷನ್ ಆಗೋದೆಲ್ಲ ಇರ್ತಿತ್ತು. ಈಗ ಆ ವ್ಯವಸ್ಥೆ ಇಲ್ಲ. ಈಗ ಸಮಸ್ಯೆ ಬಂದಾಗ ಒಂದು ಸಲ ಜ್ಯೋತಿಷ್ಯ ಅಂತ ಹೋಗ್ತಾರೆ, ಅವನು ಏನು ಹೇಳ್ತಾನೆ ಅದನ್ನು ನಾವು ಕೇಳಿ ಬಂದುಬಿಡ್ತೇವೆ. ಮತ್ತೆ ಹೋಗೋದು, ಭೇಟಿ ಆಗೋದು, ಮತ್ತೆ ಇನ್ನೊಂದು ಸಲ ಬನ್ನಿ ಅಂತ ಅವ್ರು ಹೇಳೋದಾಗಲಿ, ಇನ್ನೊಂದು ಸಲ ಬರಬೇಕು ಅಂತ ಇವ್ರು ಹೇಳೋದಾಗಲಿ, ಅಷ್ಟು ಟೈಮುಗಳು ಯಾರಿಗೂ ಇಲ್ಲ, ಆ ಥರದ ಪ್ರಶ್ನೆಗಳೂ ಇಲ್ಲ. ಇದು ಸ್ವಲ್ಪ ಕಷ್ಟ. ಹಾಗಾಗಿ ಏನು ಮಾಡ್ತೇವೆ ನಾವು, ಕ್ವಿಕ್ ಫಿಕ್ಸ್ಗೆ ಮುಗಿದೋಗುತ್ತೆ. ನೀವು ಪರ್ಮನೆಂಟ್ ರೆಮಿಡಿ ಹೇಳಲಿಕ್ಕೆ ಅವಕಾಶವೇ ಇಲ್ಲ ಹಂಗಾಗ್ತದೆ. ಸೊ ನೋಡೋಣ. ಸೊ ನಾವೇನು ಮಾಡಬೇಕು, ಜನರಲ್ಲಾಗಿ ಹೇಳಬೇಕಾದ್ರೆ ಫಸ್ಟು ಧನಯೋಗ ಇದೆಯಾ? ಯಾರಾದರೂ ಪ್ರಶ್ನೆ ಇಟ್ಟುಕೊಂಡು ಬಂದಾಗ ಜಾತಕದಲ್ಲಿ ಇವನಿಗೆ ಧನಯೋಗ ಇದೆಯಾ? ಸೊ ಧನಯೋಗಕ್ಕೆ ಸೂತ್ರಗಳನ್ನೆಲ್ಲ ನಾವು ಹೇಳಿದ್ದಾಯ್ತು, ಅದನ್ನೆಲ್ಲ ನೀವು ಫಾಲೋ ಆಗ್ಬೋದು. ಅಥವಾ ಸಿಂಪಲಾಗಿ ಹೇಳಬೇಕಾದ್ರೆ ದ್ವಿತೀಯ ಏಕಾದಶ ಸ್ಥಾನಗಳಿಗೆ ಕೇಂದ್ರ ಕೋಣಗಳ ಸಂಬಂಧ ಬರಬೇಕು. ದ್ವಿತೀಯ ಏಕಾದಶ ಸ್ಥಾನಕ್ಕೆ ನೀವು ನೆನಪಿಟ್ಟುಕೊಳ್ಳೋದು ಕಷ್ಟ ಅಂದರೆ ಈ ರೂಲನ್ನು ನೆನಪಿಟ್ಟುಕೊಂಡ್ರೆ ಸಾಕು. ಗುರುಗ್ರಹ ಧನಕಾರಕ, ಶುಕ್ರ ಭೋಗಕಾರಕ, ಈ ಎರಡಕ್ಕೂ ಶುಭ ಗ್ರಹಗಳ ಸಂಬಂಧ ಇದ್ದರೆ ಅವನಿಗೆ ಧನಯೋಗ ಇದ್ದಂಗೆ. ಹಾಗಲ್ಲದೆ 2, 11 ಮನೆಗೆ ದುಷ್ಟಸ್ಥಾನಗಳ ಸಂಬಂಧ ಬರುವುದಾಗಲಿ, ಅಥವಾ ಪಾಪಗ್ರಹಗಳ ಸಂಬಂಧ ಬರೋದಾಗಲಿ, ರಾಹುಕೇತುಗಳ ಸಂಬಂಧ ಬರೋದಾಗಲಿ ಆದರೆ ಅವರಿಗೆ ಯೋಗ ಕಡಿಮೆ ಇದೆ, ಆಶೆಗಳು ತುಂಬ ಜಾಸ್ತಿ ಇದೆ. ರಾಹುಕೇತುಗಳು ಅಂತಂದರೆ ಬೈಕೆಗಳನ್ನು ಜಾಸ್ತಿ ಆಗಿಬಿಡ್ತದೆ. ಬಟ್ ಅದಕ್ಕೆ ತಕ್ಕಂತೆ ಇಲ್ಲಿ ಇನ್ಪುಟ್ ಇಲ್ಲ. ಅದು ಕೂಡ ಒಂದು ರೀತಿಯಾದಂಥ ಗೊಂದಲವೇ, ಅದು ಕೂಡ ಹಣದ ಸಮಸ್ಯೆ. ಯಾಕೆಂದರೆ ಅವನಿಗೆ ಬೇಕಾದಷ್ಟು ದುಡ್ಡು ಇಲ್ಲ. ಸೊ ಹಾಗಾಗಿ ಮೊದಲು ಧನಯೋಗವನ್ನು ನೋಡೋಣ. ಧನಯೋಗ ಎಷ್ಟಿದೆ ಅದರ ಮೇಲೆ ನಾವು ರೆಮಿಡಿಗೆ ಹೋಗಬೇಕು. ಆಮೇಲೆ ಧನಯೋಗ ನೋಡಿದ ಮೇಲೆ ಜಾತಕದಲ್ಲಿ ಎಲ್ಲ ಯೋಗಗಳು ಇರ್ತದೆ, ಅವಯೋಗ ಇರ್ತದೆ. ಬಟ್ ಯಾವಾಗ ಅದು ಆಪರೇಟ್ ಆಗ್ತದೆ ಅಂತಂಬುದು ನಮಗೆ ಮುಖ್ಯ. ಇಡೀ ಜಾತಕದಲ್ಲಿರುವಂಥ ಯೋಗಗಳು ಹುಟ್ಟಿದಾಗಿಂದ ಸಾಯೋವರೆಗೂ ಎಷ್ಟು ಯೋಗಗಳಿದೆ ಅಂತ, ಅದನ್ನು ಯೋಗಗಳಿದೆ ಅಂದರೆ ಅನುಭವಿಸ್ಲಿಕ್ಕೆ ತಾನೆ. ಬಟ್ ಅದು ಯಾವಾಗ ಅನುಭವಕ್ಕೆ ಬರುತ್ತೆ? ಧನಯೋಗ ಏನೋ ಇದೆ, ಬಟ್ ಅದು ನಂಗೆ ಈ ಸಮಯಕ್ಕೆ ಅನುಭವಕ್ಕೆ ಬರುತ್ತೆ ಅಲ್ವಾ? ಯಾಕಂದರೆ ಹಣ ಸಮಸ್ಯೆ ಬಂದಾಗ ಇಮಿಡಿಯೇಟ್ಲಿ ಇವನಿಗೆ ಯಾಕೆ ಇವಾಗ ಆಪ್ರೇಟ್ ಏನಾಗ್ತಾ ಇಲ್ಲ, ಇವನಿಗೆ ಹಣ ಬರಬೇಕಾದ್ರೆ ಇಮಿಡಿಯೇಟ್ಲಿ ಧನಯೋಗದ ಆಪ್ರೇಟ್ ಆಗೋ ದಶೆ ಬೇಕು. ಅದೇನಾದರೂ ಆಪ್ರೇಟ್ ಆಗ್ತಾ ಇದೆಯಾ ಅಂತ ನೋಡ್ತೇವೆ. ಈ ಟಾಪಿಕ್ ಇನ್ನು ನಾವು ಹೇಳಲಿಲ್ಲ, ನೆಕ್ಸ್ಟ್ ಕ್ಲಾಸು ಇದರ ಬಗ್ಗೆ ಬರುತ್ತೆ. ಸೊ ಧನಯೋಗಕ್ಕೆ ಸಂಬಂಧಪಟ್ಟ ದಶೆಯನ್ನು ನೋಡ್ತೇವೆ. ಸೊ ಈಗ ಸದ್ಯಕ್ಕೆ ಇದನ್ನು ಸ್ಕಿಪ್ ಮಾಡ್ತಾ ಇದೆ. ಮೂರನೇದು, ಗೋಚಾರದಲ್ಲಿ ಗುರುಬಲ ಇದೆಯಾ? ಸದ್ಯಕ್ಕೆ ಇವನಿಗೆ ಪುಣ್ಯ ಅನುಭವಿಸುವಂಥ ಯೋಗ ಇದೆಯಾ ಅಂತ ನೋಡ್ತೇವೆ. ಸೊ ಎರಡು ನೋಡಿ, ದಶೆ ಗೋಚಾರ ಅಂತಂಬುದು ಎರಡು ಸ್ವಲ್ಪ ವಿಲಕ್ಷಣವಾದಂಥ ವಿಷಯ. ನೋಡಿದರೆ ಒಂದೇ ಥರ ಕಾಣುತ್ತೆ, ಅರ್ಥ ಮಾಡಿಕೊಳ್ಬೇಕಾದ್ರೆ ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ. ಈಗ ನಾವು ಏನಾಗುತ್ತೆ ಅಂದರೆ, ನಮಗೇನಾದರೂ ಇಷ್ಟವಾದಂಥ ಪದಾರ್ಥ ಮನೆಗೆ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಅವರು ಮನೆಗೆ ಮಾಡಿದರು ಅಂತಂದರೆ ದಶೆ ಆಪರೇಟ್ ಆಗ್ತಾ ಇದೆ. ಅಂದರೆ ನನಗೆ ಇಷ್ಟ ಆದದ್ದು, ಇಷ್ಟ ಅಂತಂಬೋದು ಯೋಗ, ಇಷ್ಟವಾದ ಪದಾರ್ಥ ಮನೆಯಲ್ಲಿ ಮಾಡಿದ್ದಾರೆ, ಅದು ತಂದು ಪ್ಲೇಟಲ್ಲಿ ಮುಂದೆ ಇಟ್ಟಿದ್ದಾರೆ. ಸೊ ಆ ಯೋಗ ಇಲ್ಲಿ ವರ್ಕ್ ಆಯಿತು. ವರ್ಕ್ ಆದರೆ ಮಾತ್ರ ಸಾಲದು, ಆ ಪದಾರ್ಥ ತಿಂದ ಮೇಲೆ ನನಗೆ ತೃಪ್ತಿ ಆಗಬೇಕಲ್ವಾ? ಅಥವಾ ನನಗಿಷ್ಟ ಆಗಲಿಲ್ಲ ಅಂದರೆ ಏನು ಮಾಡಬೇಕು? ನಾನು ಇಷ್ಟಪಟ್ಟ ಪದಾರ್ಥವೇ, ಮನೆಗೆ ಮಾಡಿದ್ದಾರೆ, ಎಲ್ಲ ಆಗಿದೆ, ಆದರೆ ಬಾಯಲ್ಲಿ ಇಟ್ಕೊಂಡ ತಕ್ಷಣ ಏನೋ ಉಪ್ಪು ಕಡಿಮೆ ಆಗೋದು, ಇನ್ನೊಂದು ಕಡಿಮೆ, ನಾವು ಇಷ್ಟಕ್ಕೆ ಮುಂಚೆ ಎಷ್ಟೋ ಸಲ ತಿಂದಿರ್ತೀವಲ್ಲ, ಅದನ್ನು ಕಂಪೇರ್ ಮಾಡ್ಕೊಳ್ತೇವೆ. ಅದನ್ನು ಕಂಪೇರ್ ಮಾಡಿದ್ರೆ ಇದೇನು ಅಷ್ಟು ಸ್ವಾರಸ್ಯವಾಗಿ ಏನಿಲ್ಲ. ಪಾಪ ಮನೆಗೇನೋ ಮಾಡಬೇಕು ಅಂತ ಮಾಡಿದ್ದಾರೆ, ಇದನ್ನು ಪಾಪ ಮಾಡಲಿಕ್ಕೆ ಬಂದಿಲ್ಲ. ಎಷ್ಟೋ ಇಷ್ಟಪಟ್ಟು ಹೋಗಿದ್ವಿ. ಈಗ ಭಾಳ ಜನ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ, ಅವರು ಸಂಡೇ ಆಗಲಿ ಸಾಟರ್ಡೆ ಆಗಲಿ ಈ ಥರ ಬಂತು ಅಂದ್ಕೊಳ್ಳಿ, ಎಲ್ಲ ಕಡೆ ಹೊರಗೆ ಹೋಗ್ತಾ ಇರ್ತಾರೆ. ಎಲ್ಲಿ ಪಾನಿಪುರಿ ಚೆನ್ನಾಗಿರುತ್ತೆ ಅಲ್ಲಿ ತಿನ್ನಬೇಕು. ನೋಡೋ ಕಾಲಕ್ಕೆ ಏನಾಗುತ್ತೆ, ಎಲ್ಲ ಸೂಪರಾಗಿರ್ತದೆ. ಟೇಸ್ಟ್ ನೋಡಿದ್ರೆ ಇಲ್ಲಿ ಚೆನ್ನಾಗಿಲ್ಲ, ಅಲ್ಲೇ ಚೆನ್ನಾಗಿತ್ತು, ಅಲ್ಲಿಗೆ ಹೋಗೋಣ, ಈ ಥರ ಹೇಳ್ತಾ ಇರ್ತಾರೆ. ಸೊ ಇಲ್ಲೇನಾಯಿತು, ಅನುಭವಕ್ಕೆ ಬರುವ ಕಾಲಕ್ಕೆ ನಿಮಗೆ ತೃಪ್ತಿ ಆಗಬೇಕದು, ಅದಕ್ಕೂ ಕೂಡ ಯೋಗ ಬೇಕು. ಸೊ ಅವಾಗೇನು ಮಾಡ್ತೇವೆ, ಗೋಚಾರ ನೋಡ್ತೇವೆ. ಗೋಚಾರ ಏನಂತಂದರೆ, ನೀವು ಪಡೆದಂಥ ವಸ್ತು ನಿಮಗೆ ತೃಪ್ತಿ ಕೊಡುತ್ತಾ ಇಲ್ಲ. ಆ ಸಮಯದಲ್ಲಿ ಗೋಚಾರ ಬಲವಾಗಿ ಅನುಕೂಲವಾಗಿದ್ದರೆ ನಿಮಗೆ ತೃಪ್ತಿ ಸಿಗತ್ತೆ, ಇಲ್ಲದ್ರೆ ತೃಪ್ತಿ ಸಿಗಲ್ಲ. ವಸ್ತು ಏನೋ ಸಿಕ್ತು ಆದರೆ ಹ್ಯಾಪಿ ಇಲ್ಲ. ಸೊ 3 ಇರಬೇಕು, ಯೋಗವೂ ಇರಬೇಕು, ಯೋಗ ಆ ಸಮಯದಲ್ಲಿ ಆಪರೇಟೂ ಆಗಬೇಕು, ಪ್ಲಸ್ ಅನುಭವಿಸುವಂಥ ಯೋಗವೂ ಇರಬೇಕು, ಅನುಭವಕ್ಕೆ ಬರಬೇಕು. ಈ 3 ಬೇಕು.
ವಿವಾಹ ವಿಚಾರದಲ್ಲೂ ಅದೇ ಹೇಳ್ತೇವೆ. ವಿವಾಹ ವಿಚಾರದಲ್ಲಿ ಏನಾಗ್ತದೆ, ವಿವಾಹ ಬರಬೇಕಂದ್ರೆ ಫಸ್ಟ್ ಯೋಗ ಬೇಕು. ಎರಡನೇದು ಒಳ್ಳೆಯ ಸಂಬಂಧಗಳು ಬರಬೇಕು. ಬಂದ ಮೇಲೆ ಆ ಸಂಬಂಧ ನನಗೆ ಇಷ್ಟ ಆಗಬೇಕು. ಇಷ್ಟು ಪ್ರಾಸೆಸ್ ಇದೆ. ಬರೀ ಸಂಬಂಧಗಳು ಬರ್ತಾ ಇದೆ ಆಚಾರ್ಯ, ಏನು ಮಾಡೋದು, ಯಾವುದು ಇಷ್ಟ, ನಮಗೆ ಯಾವುದು ಆಗಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಭಾಳ ಜನ. ಯೋಗ ಇಲ್ಲವಾ ಅಂತಂದರೆ ಇದೆ, ಆಪರೇಟ್ ಆಗ್ತಾ ಇಲ್ಲವಂದರೆ ಆಪರೇಟ್ ಆಗ್ತಾ ಇದೆ, ಸಂಬಂಧಗಳು ಬರ್ತಾ ಇದೆ, ಆದರೆ ನನಗಿಷ್ಟ ಆಗ್ತಾ ಇಲ್ಲ. ಸರ್, ನನಗಿಷ್ಟ ಆಗುವಂಥ ಸಂಬಂಧ ಯಾವಾಗ ಬರಬೇಕು? ಒಂದೇ ಬರೋ ತನಕ ವೆಯ್ಟನ್ನು ಮಾಡಬೇಕು, ಅಥವಾ ನಮ್ಮ ಇಷ್ಟಗಳನ್ನು ಸ್ವಲ್ಪ ಆಲ್ಟ್ರನ್ನು ಮಾಡ್ಕೋಬೇಕು. ಬೇಗ ಆಗಬೇಕು ಅಂದರೆ ಇದೇ ಹಾದಿ, ಇಲ್ಲದೆ ಕಾಯಬೇಕು. ಸೊ ಹೀಗೆ ಗೋಚಾರವನ್ನು ನೋಡ್ತೇವೆ. ಸೊ ಇದು ಕೂಡ ದಶೆ ಆದ ಮೇಲೆ ಹೇಳುವಂಥ ಟಾಪಿಕ್ಕು. ಆದರೆ ಈಗ ಹಣಕ್ಕೆ ಸಂಬಂಧಪಟ್ಟ ಅಟ್ಲೀಸ್ಟ್ ಫಿಕ್ಸ್ ಕೊಡಬೇಕಾಗ್ತದೆ. ಮತ್ತೆ ಡೀಪಾಗಿ ನೋಡಿ ಹೇಳೋದು, ಮತ್ತೆ ಎಲ್ಲರೂ ಬರೋದು ಕ್ವಿಕ್ ಫಿಕ್ಸಿಗೋಸ್ಕರವೇ ಜ್ಯೋತಿಷ್ಯನತ್ಗೆ. ಪರ್ಮನೆಂಟಾಗಿ ಪ್ರಾಬ್ಲಮ್ ಇವನು ಸೊಲ್ಯೂಷನ್ ಮಾಡ್ತಾನೆ ಅಂತಂಬೋ ಭರವಸೆ ಇಟ್ಕೊಂಡು ಯಾರೂ ಬರೋಲ್ಲ. ಸದ್ಯಕ್ಕೊಂದು ಉಪಾಯ ಕೊಡಿ, ಅದು ಹೋಗಿ ಮಾಡ್ತೇನೆ, ಟ್ರೈ ಮಾಡ್ತೇನೆ, ಆಗಿಲ್ಲ ಇನ್ನೊಬ್ಬ ಜ್ಯೋತಿಷ ಹತ್ರ ಹೋಗ್ತೇನೆ, ಇಷ್ಟೇ. ಸೊ ಅದಕ್ಕೆ ನಾವೇನು ಮಾಡ್ತೇವೆ, ಗುರುಬಲ ಅಂತಂಬುದು ನೋಡ್ತೇವೆ. ಇದು ಗೋಚಾರದಲ್ಲಿರುವಂಥ ಒಂದು ಭಾಗ. ಗುರು ಅಂತಂದರೆ ಪೂರ್ವಜನ್ಮದ ಪುಣ್ಯವನ್ನು ಸೂಚನೆ ಮಾಡ್ತಾನೆ. ಸೊ ಪುಣ್ಯ ಇದ್ರೆ ತಾನೇ ಮನುಷ್ಯಗೆ ತೃಪ್ತಿ, ನೆಮ್ಮದಿ ಅಂತ ಸಿಗೋದು. ಸೊ ಆ ತೃಪ್ತಿ, ಅನುಭವ, ಯೋಗ, ನೆಮ್ಮದಿ, ಶಾಂತಿ ಎಲ್ಲ ಸಿಗಬೇಕಾದ್ರೆ ಆ ಗುರು ಗೋಚಾರದಲ್ಲಿ ಆಪರೇಟ್ ಆಗ್ತಾ ಇರಬೇಕು. ಆಪರೇಟ್ ಆಗ್ತಾ ಇದ್ದಾಗ ಇವನಿಗೆ ಏನಾದರೂ ಸಿಕ್ಕಿದ್ರೆ ಆನಂದವಾಗಿರ್ತಾನೆ. ಏನಾದರೂ ನಿರೀಕ್ಷಣೆ ಮಾಡೋದು ಸಿಗಲಿಲ್ಲಾದರೂ ಕೂಡ ಬಿಡು, ಮತ್ತೆ ನೋಡೋಣ, ಬಂದಾಗ ನೋಡ್ಕೊಳ್ಳೋಣ ಸುಮ್ಮನೆ ಆಗ್ತಾನೆ. ತೃಪ್ತಿಯಾಗಾದರೂ ಇರ್ತಾನೆ. ಅಟ್ಲೀಸ್ಟ್ ವಸ್ತು ಸಿಗೋದು ಸಿಗದೇ ಇರೋದು ಮುಖ್ಯ ಅಲ್ಲ, ತೃಪ್ತಿಯಾಗಿರೋದು ಮುಖ್ಯ. ಈ ಗುರುಬಲ ಇಲ್ಲದಿದ್ದರೆ ವಸ್ತು ಬಂದ್ರೂ ತೃಪ್ತಿ ಇರಲ್ಲ, ಬರದೇ ಇದ್ರೂ ತೃಪ್ತಿ ಇರಲ್ಲ. ಹಾಗಾಗಿ ಗುರುಬಲ ಅಂತಂಬೋದು ತುಂಬ ಮುಖ್ಯ. ಸಾಮಾನ್ಯವಾಗಿ ನಾವು ಯಾವುದೇ ರಿಚುವಲ್ ಮಾಡಬೇಕಾದ್ರೆ ಗುರುಬಲ ಇದೆಯಾ ಇಲ್ವ ಅಂತ ನೋಡ್ತೇವೆ. ಮದುವೆ ಮಾಡಬೇಕಾದ್ರೆ, ಉಪನಯನ ಇಡಬೇಕಾದ್ರೆ ಗುರುಬಲ ಇದೆಯಾ ಇಲ್ಲ ನೋಡಿ. ನಾನು ಗುರುಬಲ ಇದೆಯಾ ಇಲ್ವಾ, ನಾನು ಉದ್ಯೋಗಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ಕಂಟೆಂಟ್ ಆ ಸಮಯದಲ್ಲಿ ನನ್ನ ಮನಸ್ಸು ಪ್ರಶಾಂತ ಆಗಬೇಕು ಅಂದರೆ ಈಡೇರಬೇಕು. ಇಲ್ಲದ್ರೆ ನನಗೆ ಮನಸ್ಸಿಗೆ ಸಮಾಧಾನನೇ ಆಗಬೇಕು. ಎರಡರಲ್ಲಿ ಯಾವುದೊಂದು ಆಗಬೇಕು. ಸೊ ಅದಕ್ಕೆ ಗುರುಬಲ ನೋಡ್ತೇವೆ. ಸೊ ಆ ಗುರುಬಲ ಇನ್ನು ನಾವು ಪಾಠದಲ್ಲಿ ಹೇಳಿಲ್ಲ, ಆದರೆ ಇವತ್ತು ಸಂಕ್ಷಿಪ್ತವಾಗಿ ಗುರುಬಲವನ್ನು ಹೇಳ್ತೇನೆ, ಮತ್ತು ಗೋಚಾರ ಪಾಠದಲ್ಲಿ ವಿಸ್ತಾರವಾಗಿ ನಾವು ನೋಡೋಣ. ಸೊ ಗುರುಬಲವನ್ನು ಹೇಗೆ ನೋಡಬೇಕು ಅಂತಂಬೋದು ನಾವು ನೋಡಿದ್ರೆ ಇದು ಎಲ್ಲದಕ್ಕೂ ಕಾಮನ್. ಯಾವ ಸಂದರ್ಭದಲ್ಲಿ ಗುರುಬಲ ನೋಡ್ತೇವೆ ಅಂತಂದಾಗ, ಮೊದಲು ಶುಭ ಕಾರ್ಯಗಳೇನಾದರೂ ಮಾಡಬೇಕಾದ್ರೆ ಗುರುಬಲ ನೋಡ್ತೇವೆ. ಯಾಕೆಂತಂದರೆ ಶುಭ ಕಾರ್ಯಗಳು ನಡಿಬೇಕಾದ್ರೆ ಪುಣ್ಯ ಬೇಕು. ಪುಣ್ಯ ಇಲ್ಲದ್ರೆ ಶುಭ ಕಾರ್ಯ ನಡೆಯಲ್ಲ. ಹಾಗಾಗಿ ಗುರುಬಲ ಇದೆಯಾ ಇಲ್ವ ಅಂತ ನೋಡ್ತೇವೆ. ಎರಡನೇದು, ನಾವು ಅಂದುಕೊಂಡಿದ್ದು ಏನಾದರೂ ಆಗಬೇಕು ಅಂತಂದರೆ ಆದ ಮೇಲೆ ನನಗೆ ತೃಪ್ತಿ ಸಿಗಬೇಕು ಅಂತ ಎಂಡ್ ರಿಸಲ್ಟ್ ಅಂತ ನಾವು ನೋಡ್ತೀವಿ. ಸೊ ಎಂಡ್ ರಿಸಲ್ಟನ್ನು ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಬರೋದೊಂದೇ ಅಲ್ಲ, ತೃಪ್ತಿ ಆಗಬೇಕು. ಒಂದು ವೇಳೆ ಬರದೇ ಇದ್ರೂ ಕೂಡ ಸಮಾಧಾನ ಆಗಬೇಕು. ನನಗೆ ಟೆನ್ಷನ್, ಸ್ಟ್ರೆಸ್ ಬೇಡ. ಸೊ ಅದಕ್ಕೆ ಸಾಮಾನ್ಯವಾಗಿ ಗುರುಬಲ ಬೇಕು. ಪ್ರತಿಯೊಬ್ಬರಿಗೂ ಎಂಡ್ ರಿಸಲ್ಟ್ ಬೇಕಾದ ಕಾರಣ ಯಾರು ಜ್ಯೋತಿಷ್ಯನನ್ನು ಏನೇ ಪ್ರಶ್ನೆ ಕೇಳದೆ ಮೊದಲು ಗುರುಬಲ ಇದೆಯಾ ಇಲ್ವಂತ ನೋಡಿ. ಸ್ಥೂಲವಾಗಿ ನೋಡಬೇಕಾದ್ರೆ, ಬ್ರೀಫಾಗಿ ಎಲ್ಲೋ ಅಕೇಶನಲ್ ಸಿಕ್ಕಿರ್ತಾರೆ, ನಾವು ಜ್ಯೋತಿಷ್ಯ ಕಲಿತಾ ಇದ್ದೀವಿ ಅಂತ ಯಾರೋ ಹೇಳಿ, ಏನಪ್ಪ ಜ್ಯೋತಿಷ್ಯ ಕಲಿತಾ ಇದ್ದೆ, ಹೌದ್ರಿ, ನನ್ನ ಜಾತಕ ನೋಡಪ್ಪ ಹೆಂಗಿದೆ, ನಾನೇನು ಹೊರಗೆ ಕಷ್ಟನೇ ಪಡ್ತಾ ಇದ್ದೀನಿ ಅಂತ ಕೇಳ್ತಾರೆ. ಆ ಸಮಯದಲ್ಲಿ ಜಾತಕ ಏನೂ ಕೊಡಲ್ಲ ಅವರು. ಆದರೆ ಗುರುಬಲವನ್ನು ನೋಡಿ ಅವನಿಗೊಂದು ಮಾರ್ಗನಿರ್ದೇಶವನ್ನು, ಒಂದು ಭರವಸೆಯನ್ನು ಕೊಡ್ಬೋದು. ಸೊ ಅದನ್ನು ಹೇಗೆ ನೋಡಬೇಕು ಅಂತಂಬೋದು ನಾವು ನೋಡೋಣ. ಈ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಜನರಲ್ ಆಗಬೇಕಾದ್ರೆ, ಜಾತಕ ಇಲ್ಲಾರ್ದೆ ಜನರಲ್ಲಾಗಿ ಅವನಿಗೆ ಹೇಗಿದೆ ಅಂತ ನೋಡಬೇಕಾದ್ರೆ ಗುರುಬಲ ನೋಡಬೇಕು ಸಾಕು. ಶುಭ ಕಾರ್ಯಗಳಾಗಬೇಕಾದ್ರೂ ಗುರುಬಲ ಇರಬೇಕು. ವಿಶೇಷವಾಗಿ ಹಣಕ್ಕೆ ಸಂಬಂಧಪಟ್ಟ ವಿಚಾರ ಅಂತಂದರೆ ಗುರುಬಲ ಖಂಡಿತ ಇರಬೇಕು. ಹಣಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಶುಕ್ರಬಲ ಇದ್ರೂ ಪರವಾಗಿಲ್ಲ. ಶುಕ್ರ ಭೋಗಕಾರಕ ಆದ ಕಾರಣ, ಬಟ್ ಭೋಗದಲ್ಲಿ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಕೂಡ ಇರ್ತವೆ, ಕಾನ್ಸಿಕ್ವೆನ್ಸಸ್ ಕೂಡ ಜಾಸ್ತಿ ಬರುತ್ತೆ. ಅದಕ್ಕೆ ನಾವು ಏನು ಮಾಡ್ತೇವೆ, ಅದನ್ನು ಸಜೆಸ್ಟ್ ಮಾಡಲ್ಲ, ಗುರುಬಲವನ್ನೇ ಸಜೆಸ್ಟ್ ಮಾಡ್ತೇವೆ. ಗುರು ಏನಂತಂದರೆ ಎಂಡ್ ರಿಸಲ್ಟ್ ಪರ್ಫೆಕ್ಟ್ ಆಗಿರುತ್ತೆ. ಶುಕ್ರ ಏನಂತಂದರೆ ನೀವು ಬಯಸಿದ್ದು ಬರುತ್ತೆ, ಬಟ್ ಎಂಡ್ ರಿಸಲ್ಟ್ ನಿಮ್ಗೆ ಅನುಕೂಲವಾಗಿರೋದಿಲ್ಲ. ಸೊ ಅದೇನಾಗುತ್ತೆ, ಅವಾಗ ನೀವು ಹೇಳಿದ್ರು ಬಂತು, ಮತ್ತೆ ಬರ್ತಾನೆ. ದುಡ್ಡಿಲ್ಲ, ಜ್ಯೋತಿಷ್ಯ ಹತ್ರ ಬಂದ, ದುಡ್ಡು ಬಂತು, ಮತ್ತೆ ಜ್ಯೋತಿಷ್ಯ ಹತ್ರ ನೆಮ್ಮದಿ ಇಲ್ಲ ಅಂತ ಬರ್ತಾನೆ. ಬರೋದು ಕಾಮನ್ ಆಗಿಬಿಡ್ತದೆ. ಅದಕ್ಕೆ ಶುಕ್ರ ಬಲಕ್ಕಿಂತಲೂ ಗುರುಬಲ ನೋಡ್ತೇವೆ. ಸೊ ಇವತ್ತು ಗುರುಬಲ ಹೇಗೆ ನೋಡೋದು ಅಂತಂಬುದನ್ನು ನಾವು ನೋಡೋಣ. ಸೂತ್ರ ಏನಂತಂದರೆ ಗುರುಬಲಕ್ಕೆ ಗೋಚಾರದಲ್ಲಿ, ಗೋಚಾರ ಅಂದರೆ ಟ್ರಾನ್ಸಿಟ್, ಈಗ ಅಂತ ಅರ್ಥ, ಪ್ರೆಸೆಂಟ್.
ಈಗ ಪ್ರೆಸೆಂಟ್ ನಾವು ಒಂದು ಚಕ್ರವನ್ನು ಹಾಕಿಕೊಂಡರೆ, ಒಂದು ವೇಳೆ ಗುರು ಅಂತಂಬೋ ಗ್ರಹ ಗೋಚಾರದಲ್ಲಿ, ಜಾತಕದಲ್ಲ, ಜನ್ಮ ರಾಶಿ ಅಂತಂದ್ರೆ ಇರ್ತದೆ ಅಂದರೆ ನಮ್ಮ ಜಾತಕದಲ್ಲಿ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೋ ಅದು ಜನ್ಮ ರಾಶಿ. ಎಲ್ಲರೂ ಗುಡಿಗಳು ದೇವಸ್ಥಾನಗಳೆಲ್ಲ ಕೂಡ ನಿಮ್ದು ಯಾವ ರಾಶಿ ನಕ್ಷತ್ರ ಎಲ್ಲ ಹೇಳ್ತಿರ್ತಾರಲ್ಲ, ಹುಟ್ಟಿದಾಗ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೋ ಅದೇ ನಮ್ಮ ಜನ್ಮ ರಾಶಿ ಆಗುತ್ತೆ. ಅದು ನೆನಪಿಟ್ಕೊಳ್ಬೇಕು. ರೂಲ್ ಏನಂತಂದರೆ, ನಾವು ಯಾವ ರಾಶಿಯಲ್ಲಿ ಹುಟ್ಟಿರ್ತೀವೋ ಆ ರಾಶಿಯಿಂದ ಕೌಂಟ್ ಮಾಡಿದಾಗ ಪ್ರೆಸೆಂಟ್ ಗುರುಗ್ರಹ ಎಲ್ಲಿದೆಯೋ ಕೌಂಟ್ ಮಾಡ್ತೇವೆ. ಜನ್ಮ ರಾಶಿಯಿಂದ ಗುರು ಗೋಚಾರದಲ್ಲಿ ಗುರು ಎಲ್ಲಿದ್ದಾನೆ ಅಂತ ಕೌಂಟ್ ಮಾಡ್ತೇವೆ. ಆ ಕೌಂಟ್ ಮಾಡಿದಾಗ ಸಂಖ್ಯೆ 2, 5, 7, 9, 11 ಬಂದರೆ ಆವಾಗ ಗುರುಬಲ ಇದೆ ಅಂತ ಅರ್ಥ. ನೋಡಿ, 2 ಅಂತಂದರೆ ನಿಮಗೆ ಲಾಭ, ಧನಕ್ಕೆ ಸಂಬಂಧಪಟ್ಟ. 11 ಲಾಭ, 5 ಬಂದು ತ್ರಿಕೋಣ, 9 ತ್ರಿಕೋಣ, 7 ಬಂದು ಕೇಂದ್ರ. ಸೊ ಈ ಸ್ಥಾನದಲ್ಲಿ ಏನಾದರೂ ಬಂದರೆ ಮನುಷ್ಯನಿಗೆ ತೃಪ್ತಿ ಆಗಲಿಕ್ಕೆ ಅವಕಾಶ ಉಂಟು, ಶಾಂತಿ ಬರುತ್ತೆ. ಸೊ ಹಾಗಾಗಿ ಜನ್ಮರಾಶಿಯಿಂದ ಗುರು 2, 5, 7, 9, 11 ಸ್ಥಾನದಲ್ಲಿ ಏನಾದರೂ ಇದ್ದರೆ ಗುರುಬಲ ಇದೆ ಅಂತ ಅರ್ಥ. ಅವಾಗ ನಮ್ಗೆ ಏನು ಬೇಕು? ಗುರು ಎಲ್ಲಿದ್ದಾನೆ ಅಂತ ಅಂಬೋದು ನಮಗೆ ಗೊತ್ತಿರಬೇಕು. ಸೊ ಗೋಚಾರದಲ್ಲಿ ಗುರು ಒಂದು ರಾಶಿಯಿಂದ ಒಂದು ರಾಶಿ ಬದಲಾಗಬೇಕಾದ್ರೆ 1 ವರ್ಷ ಹಿಡಿಯುತ್ತೆ. ಹಾಗಾಗಿ ಹುಡ್ಕೊಳ್ಳೋ ಕೆಲಸ ಇಲ್ಲ. ಈ ನಮಗೆ ಯಾವಾಗ ಬದಲಾಗ್ತಾನೆ ಅಂತ ಗೊತ್ತಾದರೆ ಅಲ್ಲಿಂದ 1 ಇಯರ್ ಗುರುಬಲ ಇರುತ್ತೆ ಅಂತ ಕಾಯವಾಗ್ತದೆ. ಸೊ ಈಗ ಪ್ರೆಸೆಂಟ್ ನೋಡಿದ್ರೆ ಗುರು ನಮಗೆ ಮಿಥುನ ರಾಶಿಯಲ್ಲಿದ್ದಾನೆ, ಮೇ ತನಕ ಇರ್ತಾನೆ. ನಮಗೆ ಎಲ್ಲರಿಗೂ ಆ್ಯಪ್ಸ್ ಇದೆ, ನಿಮ್ಗೆ ಏನಕ್ಕೆ ಡೌಟ್ ಬಂದರೆ ಗುರು ಯಾವ ರಾಶಿಯಲ್ಲಿದ್ದಾನೆ ಕೌಂಟ್ ಮಾಡ್ಕೊಳ್ಳಿ. ಸೊ ಜನ್ಮ ರಾಶಿಯಿಂದ 2, 5, 7, 9, 11 ಮನೆಗಿರ್ಬೇಕು. ಈಗ ಸಪೋಸ್ ಯಾರಾದರೂ ಮೇಷರಾಶಿಯಲ್ಲಿ ಹುಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಮೇಷರಾಶಿಯಿಂದ ನೀವು ಕೌಂಟ್ ಮಾಡಿ, ಆ ರಾಶಿಯನ್ನು ಕೂಡ ಕೌಂಟ್ ಮಾಡಬೇಕು. 1, 2, 3, 3ನೇ ಮನೆ ಗುರು ಇದ್ದಾನೆ. ಸೊ ಹಾಗಾಗಿ ಈ ಲಿಸ್ಟಲ್ಲಿ 3 ಇಲ್ಲ, ಸೊ ಗುರುಬಲ ಇಲ್ಲ. ವೃಷಭ ರಾಶಿಯಲ್ಲಿ ಹುಟ್ಟಿದವ್ರಿಗೆ ತಗೊಳ್ಳಿ, 2ನೇ ಮನೆ ಗುರು ಇದ್ದಾನೆ, ಸೊ ಗುರುಬಲ ಇದೆ. ಮಿಥುನ ರಾಶಿಯಲ್ಲಿದ್ದವರಿಗೆ ಜನ್ಮ ರಾಶಿಯಲ್ಲೇ ಗುರು ಇದೆ, ಆದರೂ ಕೂಡ ಗುರುಬಲ ಇಲ್ಲ. ಮತ್ತೆ ಕರ್ಕ ರಾಶಿಯಲ್ಲಿ ಹುಟ್ಟಿದವರಿಗೆ ಇಲ್ಲಿಂದ ಈ ಮನೆ 12 ಆಗ್ತದೆ, ಹಾಗೆ ಗುರುಬಲ ಇಲ್ಲ. ಸಿಂಹ ರಾಶಿಯಲ್ಲಿ ಹುಟ್ಟಿದವರಿಗೆ ಇಲ್ಲಿಂದ ನೀವು ರಿವರ್ಸ್ ನೋಡಿ, 12, 11, 1, 12, 11, ಸೊ 11ನೇ ಮನೆಗಿದ್ದಲ್ವ, ಸೊ ಗುರುಬಲ ಇದೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ 10ನೇ ಮನೆ ಗುರು ಆಗ್ತದೆ. ಗುರುಬಲ ಪಾರ್ಷಿಯಲ್ ಆಗಿದೆ ಅಂತ ಹೇಳ್ತೇವೆ, ಅಂದರೆ ತುಂಬ ಬಲವೂ ಇಲ್ಲ ಬಲಹೀನವೂ ಇಲ್ಲ. ಯಾಕೆಂದರೆ ಕೆಲವಿನ ಕಾರ್ಯಗಳು ಕರ್ಮಗಳೆಲ್ಲ ಕೂಡ ದಶಮಕ್ಕೆ ಕನೆಕ್ಟ್ ಆಗಿರ್ತದೆ. ನಾವು ಮೆಜಾರಿಟಿ ಉದ್ಯೋಗಗಳನ್ನ ಮಾಡುವಂಥವರು. ಹಾಗಾಗಿ ದಶಮ ಸ್ಥಾನದಲ್ಲಿ ಗುರು ಇರೋದ್ರಿಂದ ಕೆಟ್ಟದಂತೂ ಏನೂ ಇಲ್ಲ, ಹಾಗಂತೇಳಿ ತುಂಬ ಒಳ್ಳೆಯದಂತೂ ಇಲ್ಲ, ಅಟ್ಲೀಸ್ಟ್ ಮೀಡಿಯಮ್. ಸೊ ಹಾಗಾಗಿ ಪಾರ್ಷಿಯಲ್ ಗುರುಬಲ ಇದೆ ಅಂತ ಹೇಳ್ತೇವೆ. ಇನ್ನು ಕೆಲವಿನ ಜನ ಜನ್ಮರಾಶಿಯಲ್ಲಿ ಗುರು ಇದ್ರೂ ಕೂಡ ಪಾರ್ಷಿಯಲ್ ಗುರು ಇದೆ ಅಂತ ಹೇಳುವಂಥ ಸಂದರ್ಭ ಇದೆ. ಆಗಲಿ. ಆಮೇಲೆ ತುಲಾರಾಶಿಯಲ್ಲಿ ಹುಟ್ಟಿದವರಿಗೆ ಜನ್ಮರಾಶಿಯಿಂದ 7, 8, 9, 9ನೇ ಮನೆ ಗುರು ಇದ್ದಾನೆ, ಗುರುಬಲ ಇದೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರಿಗೆ ಗುರುಬಲ ಇಲ್ಲ, 8 ಆಗ್ತದೆ. ಧನುಸು ರಾಶಿಯಲ್ಲಿ ಹುಟ್ಟಿದವರಿಗೆ 7ನೇ ಮನೆ ಗುರು ಆಗ್ತಾರೆ, ಸೊ ಗುರುಬಲ ಇದೆ. ಮಕರ ರಾಶಿಗೆ 6ನೇ ಮನೆ ಆಗುತ್ತೆ, ಗುರುಬಲ ಇಲ್ಲ. ಕುಂಭ ರಾಶಿಗೆ 5ನೇ ಮನೆ ಆಗುತ್ತೆ, ಗುರುಬಲ ಇದೆ. ಮೀನ ರಾಶಿಗೆ 4ನೇ ಮನೆ ಆಗುತ್ತೆ, ಗುರುಬಲ ಇಲ್ಲ. ಈಗ ಗುರುಬಲ ಇಲ್ಲ ಸರಿ, ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ. ಈ ರಾಶಿ, ಈ ಗ್ರಹ ಮುಂದಿನ ರಾಶಿಗೆ ಹೋದಾಗ ಆವಾಗ ಮತ್ತೆ ಚೆಕ್ ಮಾಡ್ತೇವೆ ಯಾವಾಗ ಇದಕ್ಕೆ ಗುರುಬಲ ಇದೆ ಅಂತ ಚೆಕ್ ಮಾಡ್ತೇವೆ. ಇದಕ್ಕೆ ನಾನು ನಿಮಗೆ ಒಂದು ಎಕ್ಸೆಲ್ ಚಾರ್ಟನ್ನು ನಾನು ಶೇರ್ ಮಾಡ್ತೇನೆ. ಇದರಿಂದ ನೀವು ಈಸಿಯಾಗಿ ತಿಳ್ಕೊಳ್ಬೋದು. ಸೊ ಗುರುಬಲಕ್ಕೆ ಸಂಬಂಧಪಟ್ಟ ಈ ಚಾರ್ಟ್ ನಾನು ನಿಮಗೆ ಕಳಿಸ್ತೇನೆ. ಇದು ಹತ್ರ 2048 ವರ್ಷದವರೆಗೂ ಯಾರ್ಯಾರಿಗೂ ಗುರುಬಲ ಇದೆ ಇಲ್ಲ ಅಂತಂಬೋದು ನಿಮಗೆ ಡಿಸ್ಪ್ಲೇ ಮಾಡ್ತದೆ, ತೋರಿಸ್ತೀನಿ ನೋಡಿ. ಓಕೆ, ಸದ್ಯಕ್ಕೀಗ ಗುರುಗ್ರಹ ಮಿಥುನ ರಾಶಿಯಲ್ಲಿದ್ದಾನೆ. ಯಾವಾಗ ಇಷ್ಟವರೆಗೂ ಇರ್ತಾನೆ? 15/5/2025 ಬಂದಿದ್ದಾನೆ. ಮೇ 15, 2025 ಮಿಥುನ ರಾಶಿಗೆ ಬಂದಿದ್ದಾನೆ. ಎಷ್ಟುವರೆಗೂ ಇರ್ತಾನೆ? ನೆಕ್ಸ್ಟ್ 19/10/2025ವರೆಗೂ ಇರ್ತಾನೆ. ಆಮೇಲೆ ಏನಾಗುತ್ತೆ ಇಲ್ಲಿ ನೋಡಿ, ಮಧ್ಯದಲ್ಲಿ ನಾನು ಡೈರೆಕ್ಷನ್ ಅಂತ ಕೊಟ್ಟಿದ್ದೇನೆ. ಆ ಗ್ರಹ ವಕ್ರಿ ಯಾವಾಗ ಆಗುತ್ತೆ,
ನೇರ ಗಮನ ಯಾವಾಗಿರುತ್ತೆ, ಒಂದೊಂದ್ಸಲ ಗ್ರಹ ಹಿಂತಿರುಗಿ ಪ್ರಯಾಣ ಮಾಡ್ತದೆ, ರೆಟ್ರೋಗ್ರೇಡ್ ಆಗ್ತದೆ. ಆ ರೆಟ್ರೋಗ್ರೇಡ್ ಆಗೋದು ಅನ್ಕೊಂಡು ನಾನು ಮೆನ್ಷನ್ ಮಾಡಿದ್ದೇನೆ ಇಲ್ಲಿ ನೋಡಿ. 15/5/2025 ಮಿಥುನ ರಾಶಿಗೆ ಗುರು ಬಂದಿದ್ದಾನೆ. ಆಮೇಲೆ 19 ಅಕ್ಟೋಬರ್ 2025 ಗುರುಗ್ರಹ ವಕ್ರಿ ಆಗತ್ತೆ. ಈಗ ನೋಡಿ ಇಲ್ಲಿ ವಕ್ರಿ ಅಲ್ಲ, ಇದು ಮಿಥುನದಿಂದ ಕರ್ಕಕ್ಕೆ ಬರ್ತಾನೆ, ಫಾರ್ವರ್ಡ್ ಡೈರೆಕ್ಷನ್ನೇ ಕರ್ಕಕ್ಕೆ ಬಂದ್ಬಿಡ್ತಾನೆ. ಆ ಕರ್ಕಕ್ಕೆ ಬಂದ ಮೇಲೆ ಇದನ್ನು ನಾವು ತಗೊಳ್ಳಿಕ್ಕೆ ಬರೋದಿಲ್ಲ. ಯಾಕೆ ನಾವು 1 ವರ್ಷ ಅಂತ ಹೇಳಿದ್ದೀವಲ್ಲ, ಆ 1 ವರ್ಷದಲ್ಲಿ ಸ್ಪೀಡಾಗಿ ಹೋಗೋದ್ರಿಂದ ಸ್ವಲ್ಪ ಬೇಗ ಮುಂದಿನ ರಾಶಿಗೆ ಹೋಗ್ತಾನೆ, ಮತ್ತೆ ವಕ್ರಿ ಆಗೋದ್ರಿಂದ ಹಿಂದಕ್ಕೆ ಬರ್ತಾನೆ. ಅದ್ರ ಪೀರಿಯಡ್ ನಿಮಗೆ ಮ್ಯಾಕ್ಸಿಮಮ್ 1 ತಿಂಗಳಿರ್ತದೆ. ಅದನ್ನು ನಾವೇನು ಕನ್ಸಿಡರ್ ಮಾಡಲ್ಲ, ಲಾಂಗ್ ರನ್ನಲ್ಲಿ ಇರಬೇಕು. ಸೊ ಹಾಗೆ ಅರ್ಥ ಮಾಡ್ಕೋಬೇಕಾದ್ರೆ ಸದ್ಯಕ್ಕೆ ಮಿಥುನ ರಾಶಿಯಲ್ಲಿದ್ದಾನೆ. 19 ಅಕ್ಟೋಬರ್ ಏನಾಗುತ್ತೆ, ಕರ್ಕ ರಾಶಿಗೆ ಬರ್ತಾನೆ. ಆ ಕರ್ಕ ರಾಶಿಯಲ್ಲಿ ಎಷ್ಟು ದಿನ ಇರ್ತಾನೆ ಅಂತ ನೋಡ್ಕೊಳ್ಳಿ. ಮತ್ತೆ ಏನಾಗುತ್ತೆ, ಕರ್ಕ ರಾಶಿಗೆ ಬಂದ ಮೇಲೆ ರೆಟ್ರೋಗ್ರೇಡ್ ಆಗುತ್ತೆ. 6/12/2025 ರೆಟ್ರೋಗ್ರೇಡ್ ಆಗಿ ಮತ್ತೆ ಏನಾಗುತ್ತೆ, ಮಿಥುನ ರಾಶಿಗೆ ಬಂದ್ಬಿಡ್ತಾನೆ. ವಕ್ರಿಯಾಗಿ ಹಿಂತಿರುಗಿ ಪ್ರಯಾಣ ಮಾಡಿ ಬರ್ತಾನೆ. ಮತ್ತೆ ಯಾವಾಗ ಹೋಗ್ತಾನೆ ಕರ್ಕ ರಾಶಿಗೆ, ಫಾರ್ವರ್ಡ್ ಮೂಮೆಂಟಲ್ಲಿ 2/6/2026. ಸೊ 2/6/2026 ಮತ್ತೆ ಕರ್ಕ ರಾಶಿಗೆ ಬರ್ತಾನೆ, ಅಂದರೆ ನೆಕ್ಸ್ಟ್ ಇಯರ್. ಸೊ ನೋಡಿ ಇಲ್ಲಿ ಮೇ 2025 ಮಿಥುನ ರಾಶಿಗೆ ಬಂದ, 6/2026 ಕರ್ಕ ರಾಶಿಗೆ ಹೋದ. ವಕ್ರಿ ಕೂಡ ತಗೊಂಡ್ರೆ 1 ಮಂತ್ ಜಾಸ್ತಿ ಆಯಿತು, ಸೊ 1 ವರ್ಷ. ಆಮೇಲೆ ನೆಕ್ಸ್ಟ್ ನೋಡಿ 31/10/2026 ನೆಕ್ಸ್ಟ್ ಅಕ್ಟೋಬರ್ಗೆ ಮತ್ತೆ ವಕ್ರಿ ಆಗ್ತಾನೆ, ಸಿಂಹ ಕೊಟ್ಟೋಗ್ತಾನೆ. ಅಲ್ಲಿ 1 ರಿಂದ 2 ತಿಂಗಳು ಇರ್ತಾನೆ, ಮತ್ತೆ ಬ್ಯಾಕ್ ಬರ್ತಾನೆ ನೋಡಿ. 25/1/2027 ವಕ್ರಿಯಾಗಿ ಮತ್ತೆ ಹಿಂತಿರುಗಿ ಬ್ಯಾಕ್ ಮಾಡ್ತಾರೆ. ಆಮೇಲೆ ಮತ್ತೆ 26/6/2027 ಮತ್ತೆ ಸಿಂಹ ರಾಶಿಗೆ ಹೋಗ್ತಾನೆ, 1 ವರ್ಷ. ಸೊ ಹಾಗಾಗಿ ನೀವು ವಕ್ರಿ ಇದೆಲ್ಲ ಕೂಡ ಯಾವುದು ಇಟ್ಕೊಳ್ಳಿದ್ರು ಕೂಡ ಗುರು ಯಾವಾಗ ಬಂದಿದ್ದಾನೋ ಅಲ್ಲಿಂದ 1 ವರ್ಷ ಅಂತ ಲೆಕ್ಕ ಇಟ್ಕೊಳ್ಳಿ. ಸೊ 15/5/2025 ಅಂತಂದರೆ ನೆಕ್ಸ್ಟ್ 15/5/2026 ಅಂತ ಅಂದುಕೊಳ್ಳಿ, 1 ವರ್ಷ. ಅದು 1 ತಿಂಗಳ ಆ ಕಡೆ ಈ ಕಡೆ ಆಗ್ಬೋದು, ಏನು ತೊಂದರೆ ಇಲ್ಲ. ಯಾಕೆಂದರೆ ಮೇಜರ್ ಪ್ಲಾನೆಟ್ ಆದ ಕಾರಣ ಏನೂ ಪ್ರಾಬ್ಲಮ್ ಇಲ್ಲ. ಸದ್ಯಕ್ಕೆ ಮಿಥುನ ರಾಶಿಯಲ್ಲಿದ್ದಾರೆ. ಸೊ ಮಿಥುನ ರಾಶಿಯಲ್ಲಿದ್ದಾಗ ಮೇಷರಾಶಿಯವ್ರಿಗೇನಿದೆ, ಮಿಥುನ ರಾಶಿ 3ನೇ ಮನೆ ಆಗ್ತದೆ, ಸೊ ಗುರುಬಲ ಇಲ್ಲ. ವೃಷಭ ರಾಶಿಗೆ 2ನೇ ಮನೆ ಆಗ್ತದೆ, ಗುರುಬಲ ಇದೆ. ಮಿಥುನ ರಾಶಿಗೆ ಜನ್ಮರಾಶಿ ಆಗ್ತದೆ, ಗುರುಬಲ ಇಲ್ಲ. ಕರ್ಕಕ್ಕೆ 12ನೇ ಮನೆ ಆಗ್ತದೆ, ಇಲ್ಲ. ಸಿಂಹಕ್ಕೆ 11 ಆಗ್ತದೆ, ಇದೆ. ಕನ್ಯಾ ರಾಶಿಗೆ 10ನೇ ಮನೆ ಆಗ್ತದೆ, ಮೀಡಿಯಂ. ತುಲಾ ರಾಶಿಗೆ 9ನೇ ಮನೆ ಆಗ್ತದೆ, ಗುರುಬಲ ಇದೆ. ವೃಶ್ಚಿಕ ರಾಶಿಗೆ 8 ಆಗ್ತದೆ, ಇಲ್ಲ. ಮತ್ತು ಧನುಸ್ ರಾಶಿಗೆ 7ನೇ ಮನೆ ಆಗ್ತದೆ, ಇದೆ. ಮಕರ ರಾಶಿಗೆ 6ನೇ ಮನೆ ಆಗ್ತದೆ, ಇಲ್ಲ. ಕುಂಭ ರಾಶಿಗೆ 5ನೇ ಮನೆ ಇದೆ, ಮೀನ ರಾಶಿಗೆ ಇಲ್ಲ. ಸೊ ನೋಡಿ ಹೀಗೆ. ಈಗ ಈ ಕಾಲಮಲ್ಲಿ ಯಾವಾಗ ಬರುತ್ತೆ ಅಂತ ಕೇಳಿದಾಗ, ಈಗ ನೋಡಿ ಮೇಷರಾಶಿಗೆ ಗುರುಬಲ ಯಾವಾಗ ಬರುತ್ತೆ, 3ನೇ ಮನೆಗಿದ್ದಾನಲ್ಲ, 3ನೇ ಮನೆಗಿದ್ದಾಗ ಗುರುಬಲ ಇಲ್ಲ. 4ನೇ ಮನೆಗಿದ್ದಾಗ ಗುರುಬಲ ಇಲ್ಲ. 5ನೇ ಮನೆಗೆ ಬರಬೇಕು. 5ನೇ ಮನೆ ಅಂತಂದ್ರೆ ಸಿಂಹಕ್ಕೆ ಬರಬೇಕು. ಸಿಂಹಕ್ಕೆ ಯಾವಾಗ ಬರ್ತಾನೆ, ಇಲ್ಲಿ ಹಾಕಿದೆ ನೋಡಿ, 31/10/2026 1-2 ತಿಂಗಳು ಇರ್ತಾನೆ ಅಷ್ಟೇ. ಅದನ್ನೇನು ನೀವು ಕನ್ಸಿಡರ್ ಮಾಡಬೇಡಿ. ಯಾವಾಗ ಬರುತ್ತೆ ಅಂತಂದರೆ 2027 ಬರುತ್ತೆ ಅಂತ ಹೇಳಿ, ಮೇ 2027. ಒಂದು ವರ್ಷ ಜಾಸ್ತಿ ಹೇಳಬೇಕಾಗತ್ತೆ. ಮತ್ತು ಇದೇ ರೀತಿ ಯಾವಾಗ ಗುರುಬಲ ಬರುತ್ತೆ ಅಂತ ಅಂಬೋದು ಲಿಸ್ಟ್ ಹಾಕಿದ್ದೇನೆ. ಗ್ರೀನ್ ಕಲರ್ಲಿ ಕೊಟ್ಟೋದ್ರೆ ಗುರುಬಲ ಇದೆ ಅಂತ ಅರ್ಥ, ಯೆಲ್ಲೋ ಕಲರಲ್ಲ ಕೂಡ ಮೀಡಿಯಂ ಅಂತ. ನೋಡಿ ವೃಷಭ ರಾಶಿಯವರಿಗೆ ಸದ್ಯಕ್ಕೆ ಗುರುಬಲ ಇದೆ, ಮತ್ತು ನೆಕ್ಸ್ಟ್ ಮೇಗೆ ಇರೋದಿಲ್ಲ. ಇವರಿಗೆ ಮತ್ತೆ ಯಾವಾಗ ಬರುತ್ತೆ, 2 ವರ್ಷ ನಂತರ ಬರುತ್ತೆ. ಸೊ ಹೀಗೆ ನೀವು ಮನಸ್ಸಿನಲ್ಲೇ ಯಾವ ರಾಶಿಗೆ ಗುರುಬಲ ಇದೆ, ಯಾವ ರಾಶಿಗೆ ಗುರುಬಲ ಇಲ್ಲ, ಮನಸ್ಸಿನಲ್ಲೇ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅವಾಗವಾಗ ಸ್ಪಾಂಟೇನಿಯಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಕೇಳ್ತೀವಿ ಏನ್ರಿ ಯಾವ ರಾಶಿ ಇದೆ ನಿಮ್ಮದು ಅಂತ ಕೇಳ್ತಾನೆ. ನಂದು ಕುಂಭರಾಶಿ ರೀ ಅಂತಂತೆ. ಕುಂಭರಾಶಿಗೆ 5ನೇ ಮನೆದು ಗುರುಬಲ ಇದಲ್ವಾ ಅಂತ ಹೇಳ್ತೇವೆ. ಆಮೇಲೆ ಮೇಷರಾಶಿ ಅಂತ ಕೇಳ್ತೇವೆ. ಅಯ್ಯೋ ಮೇಷರಾಶಿಗೆ ಸದ್ಯಕ್ಕೆ ಗುರುಬಲ ಇಲ್ಲ, ಯಾಕೆಂದರೆ 3ನೇ ಮನೆ ಗುರು ಇದ್ದಾನೆ. ಬರೋ ವರ್ಷ 4ನೇ ಮನೆ ಬರ್ತಾನೆ, ಆದರೂ ಕೂಡ ಗುರುಬಲ ಇಲ್ಲ. ಸಿಂಹ ರಾಶಿಗೆ ಹೋಗಬೇಕು. ಯಾವ ರಾಶಿಗೆ ಹೋಗಬೇಕು ಅಂತ ನೆನಪಿಟ್ಕೋಬೇಕು. ಸಿಂಹ ರಾಶಿಗೆ ಹೋದಾಗ ಮೇಷದಿಂದ 5ನೇ ಮನೆ ಆಗುತ್ತೆ, ಗುರುಬಲ ಇರುತ್ತೆ ಅಂತ ತಿಳ್ಕೊಳ್ಬೇಕು. ಸೊ ಈ ಚಾರ್ಟ್ ನಿಮಗೆ ಯಾವಾಗ ಗುರುಬಲ ಬರುತ್ತೆ, ಯಾವಾಗ ಗುರುಬಲ ಬರಲ್ಲ ಅಂತಂಬುದು ನೋಟ್ ಮಾಡ್ತದೆ. ಇದೇ ರೀತಿ ನಿಮಗೆ ಸ್ವಲ್ಪ ಎಫಿಮೆರಿಸ್ ಡೀಟೇಲ್ಸ್ ಕೂಡ ಬೇಕು ಅಂತಂದರೆ ನಿಮಗೆ ಎಲ್ಲರಿಗೂ ಆ್ಯಪ್ಸ್ ಇದೆ. ಆ್ಯಪಲ್ಲಿ ಬೆಸ್ಟ್ ಎಲ್ಲ ಸಿಗುತ್ತೆ ನಿಮಗೆ.
ಆ ರೀತಿ ಇನ್ನೊಂದು ವ್ಯವಸ್ಥೆ ಕೂಡ ಮಾಡಿದ್ದೇನೆ. ಸೊ ಗೋಚಾರದಲ್ಲಿ ಈ ಯಾವ ಗ್ರಹ ಯಾವ ಬದಲಾಗ್ತದೆ ಅಂತಂಬೋದು ಕೂಡ ಈ ಚಾರ್ಟಲ್ಲಿದೆ ನೋಡಿ. ಇದು ಜಾನ್ವರಿ 2020 ಇದೆ. ಸದ್ಯಕ್ಕೆ ನಾನು ಜಾನ್ವರಿ ಇಲ್ಲಿ ಫಿಲ್ಟರ್ ಮಾಡಿದ್ದೇನೆ. ಇಲ್ಲಿ ಫಿಲ್ಟರ್ ಮಾಡಿ ನೀವು ಯಾವ ವರ್ಷ ಬೇಕಾದ್ರೂ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು. ನಾನು 2025 ಮಾತ್ರ ಅಲ್ಲಿ 2025 ಹಾಕಿದ್ದೇನೆ. ಸೊ ಇಲ್ಲಿ ನೋಡಿ, ಫಸ್ಟ್ ಡೇಟ್, ಆ ಗ್ರಹದ ಹೆಸರು, ಆ ಲಾಂಗಿಟ್ಯೂಡ್ ಎಷ್ಟಿದೆ, ಎಷ್ಟು ಸ್ಪೀಡ್ ಇದೆ, ಸ್ಪೀಡ್ ನೋಡ್ಕೊಳ್ತೇವೆ. ಯಾವಾಗ ಸ್ಪೀಡ್ ಮೈನಸ್ ಆಗುತ್ತೋ ವಕ್ರಿ ಆಗಿಬಿಡ್ತದೆ. ಕ್ಯಾಲ್ಕುಲೇಟ್ ಹೆಂಗೆ ಮಾಡ್ತೀವಿ ವಕ್ರಿ ಅಂತಂದರೆ ಸ್ಪೀಡ್ ಮೈನಸ್ ಆಗುತ್ತೆ. ಸೊ 2 ದಿನಗಳನ್ನು ತಗೊಳ್ತೇವೆ. ಒಂದು ದಿನ ಎಷ್ಟು ಸ್ಪೀಡ್ ಇದೆ, ನೆಕ್ಸ್ಟ್ ಒಂದು ದಿನ ಡಿಗ್ರೀಸ್ ತಗೊಳ್ತೇವೆ, ಇನ್ನೊಂದು ದಿನ ಡಿಗ್ರೀಸ್ ತಗೊಳ್ತೇವೆ, ನೆಕ್ಸ್ಟ್ ಡೇಯಿಂದ ಮುಂಚಿನ ದಿನದ್ದು ತೆಗೆದು ಬಿಡ್ತೇವೆ ಬೈ ನಂಬರ್ ಆಫ್ ಡೇಸ್. ಹಾಗಿದ್ರೆ ನಿಮಗೆ ಸ್ಪೀಡ್ ಬರುತ್ತೆ. ಈ ಗುರು ನೋಡಿ, ಈ ವರ್ಷ ಎಲ್ಲಿದ್ದಾನೆ ಅಂತ ನೋಡ್ತೇವೆ, ಯಾವಾಗ ಎಂಟರ್ ಆಗಿದ್ದಾನೆ ಅಂತ ನೋಡ್ತೇವೆ. ವಕ್ರಿ ಆಗೋರ್ಗೆ ವಕ್ರಿ ಯಾವಾಗ ಆಗ್ತಾನೆ ಅಂತ ನೋಡ್ತೇವೆ. ಅದು ಎರಡನ್ನು ನಾವು ಮೈನಸ್ ಮಾಡಿ ಡಿಫ್ರೆನ್ಸ್ ತಗೊಂಡು ಎಷ್ಟು ದಿನಗಳಿಗೆ ಬೇಕಾದ್ರೆ ಅಷ್ಟು ದಿನಗಳು ಮಾಡಿದರೆ ನಿಮಗೆ 1-2 ಪಾಯಿಂಟಿಂದ ನಿಮಗೆ ಡಿಫ್ರೆನ್ಸ್ ತಿಳ್ಕೊಂಡ್ರೆ ಅದನ್ನು ಅಷ್ಟು ಡೇಸ್, ನಂಬರ್ ಆಫ್ ಡೇಸ್ನ ಡಿವೈಡ್ ಮಾಡಿದ್ರೆ ನಿಮಗೆ ಸ್ಪೀಡ್ ಬರುತ್ತೆ. ಸೊ ಆ ಸ್ಪೀಡನ್ನು ನಾನು ಇಲ್ಲಿ ಹಾಕಿದ್ದೇನೆ. ಸ್ಪೀಡ್ ಯಾಕೆ ಹಾಕ್ತೀವಿ ಅಂತಂದರೆ, ಶೀಘ್ರವಾಗಿ ಸ್ಪೀಡಾಗಿ ಹೋಗ್ತಾ ಇದೆಯಾ, ಸ್ಲೋ ಆಗಿ ಹೋಗ್ತಾ ಇದೆಯಾ, ಅಥವಾ ವಕ್ರಿ ಏನಾದರೂ ಆಗಿದೆಯಾ ಅಂತ ನಿಮಗೆ ಗೊತ್ತಾಗ್ತದೆ. ಇಲ್ಲಿ ನಾನೇನು ಮಾಡ್ತೇನೆ, ಎಲ್ಲ ಗ್ರಹಗಳು ಇದೆ ಇಲ್ಲಿ. ಲಾಂಗಿಟ್ಯೂಡು, ಸ್ಪೀಡು, ಡೈರೆಕ್ಷನ್, ವಕ್ರಿ ಆಗ್ತಾ ಇದೆಯಾ ಅಥವಾ ಫಾರ್ವರ್ಡಲ್ಲಿ ಹೋಗ್ತಾ ಇದೆಯಾ ಅಂತ ಅಂಬೋದು ಕೂಡ ಇದೆ, ಮೆನ್ಷನ್ ಮಾಡಿದ್ದೇನೆ. ಚೇಂಜ್ ಏನಾಗುತ್ತೆ, ಆ ಗ್ರಹ ಪಾದ ಚೇಂಜ್ ಆದ್ರೂ ಡಿಸ್ಪ್ಲೇ ಮಾಡ್ತದೆ, ನಕ್ಷತ್ರ ಚೇಂಜ್ ಆದ್ರೂ ಡಿಸ್ಪ್ಲೇ ಮಾಡ್ತದೆ, ರಾಶಿ ಚೇಂಜ್ ಆದ್ರೂ ಡಿಸ್ಪ್ಲೇ ಮಾಡ್ತದೆ, ಪ್ರತಿಯೊಂದು ಡಿಸ್ಪ್ಲೇ ಮಾಡ್ತದೆ. ನೆಕ್ಸ್ಟ್ ಯಾವ ರಾಶಿಯಲ್ಲಿ ಎಂಟರ್ ಆಗಿದೆ ನಂಬರ್ಸ್ ಹಾಕಿದ್ದೇನೆ. 9 ಅಂತಂದರೆ ಧನುಸು ರಾಶಿ, 11 ಅಂತಂದರೆ ಕುಂಭರಾಶಿ, 8 ಅಂದರೆ ವೃಶ್ಚಿಕ ರಾಶಿ. ಈಗ ರಾಶಿ ನಂಬರ್ಗಳು ಹಾಕಿದ್ದೇನೆ. ಇಲ್ಲಿ ನಕ್ಷತ್ರಗಳು ಕೂಡ ನಂಬರ್ಸ್ ಇದೆ. ನಿಮಗೆ ಇಲ್ಲಿ ಮಿಸ್ಲೇನಿಯಸ್ಲಿ ಹೋದರೆ ಯಾವ ನಕ್ಷತ್ರ ನಂಬರ್ ಏನು ಅಂತಂಬೋದು ಡೀಟೇಲ್ಸ್ ಇಲ್ಲಿ ಇರುತ್ತೆ. 1 ಅಂತಂದರೆ ಅಶ್ವಿನಿ, 2 ಅಂತಂದರೆ ಭರಣಿ, ಹೀಗೆ ತಗೊಳ್ತೇವೆ. ಸೊ ಆ ನಕ್ಷತ್ರದ ನಂಬರ್ ಇದೆ. ಪಾದ ನಮಗೆ ಹೆಂಗೂ ಗೊತ್ತು, 1, 2, 3, 4 4 ಪಾದ ಇದೆ, ಎಷ್ಟನೇ ಪಾದದಲ್ಲಿದೆ ಅಂತ ಹೇಳುತ್ತೆ. ಆಮೇಲೆ ನವಾಂಶದಲ್ಲಿ ಯಾವ ರಾಶಿ ಆಗುತ್ತೆ ಆ ಗ್ರಹ, ನವಾಂಶದಲ್ಲಿ ಯಾವ ಮನೆಗಿದೆ ಅಂತಂಬೋದು ಕೂಡ ಸೂಚನೆ ಮಾಡ್ತದೆ. ಟೋಟಲ್ ಡಿಗ್ರಿ ಹೆಂಗಿದೆ, ಡಿಗ್ರೀಸ್ ಎಷ್ಟಿದೆ ಅಂತಂಬೋದು ಇಲ್ಲಿ ನಿಮಗೆ ತೋರಿಸುತ್ತೆ. 256 ಡಿಗ್ರಿ 53 ನಿಮಿಷ 30 ಸೆಕೆಂಡು ಫ್ರ್ಯಾಕ್ಷನಲ್ಲಿ ತೋರಿಸುತ್ತೆ. ಚಂದ್ರನನ್ನು ಬಿಟ್ಟು, ಚಂದ್ರ ಅಂದರೆ ಪ್ರತಿದಿನ 2 ದಿನಕ್ಕೊಂದ್ಸಲ ಚೇಂಜ್ ಆಗ್ತಾನೆ, ಪಾದಕ್ಕಾದರೆ 6 ಅವರ್ಸಿಗೆ ಚೇಂಜ್ ಆಗ್ತಾನೆ. ಚಂದ್ರನನ್ನು ಹೊರತುಪಡಿಸಿ ಎಲ್ಲ ಗ್ರಹದ ಡೀಟೇಲ್ಸು ಇದೆ. ಸೊ ನಮಗೆ ಗುರುಗ್ರಹದ ಮಾತ್ರ ಬೇಕಲ್ವಾ. ಸೊ ನಾವೇನು ಮಾಡ್ತೇವೆ, ಗ್ರಹ ಅಂತಿದಲ್ವಾ, ಇಲ್ಲಿ ಪಾಯಿಂಟ್ ಮೇಲೆ ಪ್ರೆಸ್ ಮಾಡಿ ಗುರು ನಮ್ಮ ಎಲ್ಲ ಡಿಸೆಲೆಕ್ಟ್ ಮಾಡಿ ಗುರುನ ಮಾತ್ರ ಸೆಲೆಕ್ಟ್ ಮಾಡಿಕೊಳ್ಳಿ, ಓಕೆ ಅಂತ ಹೊಡಿರಿ. ಸೊ ಗುರು ಮಾತ್ರ ಸೂಚನೆ ಮಾಡ್ತದೆ ನೋಡಿ. ಸೊ ಗುರು ಎಷ್ಟು ಲಾಂಗಿಟ್ಯೂಡಲ್ಲಿ ಇದ್ದಾನೆ, ಸ್ಪೀಡ್ ಏನಿದೆ, ಇದೆಲ್ಲ ಡಿಸ್ಪ್ಲೇ ಆಗುತ್ತೆ ನೋಡಿ. ಯಾವಾಗ ಫಾಸ್ಟ್ ಆಗ್ತಾನೆ, ಈಗ ನೋಡಿ 0.18 0.22 ಇದೆಲ್ಲ ಫಾಸ್ಟ್, ತುಂಬ 0.07 ಸ್ಲೋ. ಒಂದೊಂದ್ಸಲ 0 ಅಂತ ಇತ್ತು ಅನ್ಕೊಡಿ, ಸ್ತಬ್ಧವಾಗಿ ನಿಂತುಬಿಡೋದು. ಅಂದರೆ ಭೂಮಿ ಅಂತಂಬೋದು ಈ ಗುರುಗ್ರಹವನ್ನು ಓವರ್ಟೇಕ್ ಮಾಡಿದಾಗ ಸ್ವಲ್ಪ ಕಾಲ ನಮಗೆ ಸ್ತಬ್ಧವಾಗಿಬಿಡ್ತದೆ. ಅದು ಹೇಗೆ ಅಂತಂದರೆ, ನಾವು ಒಂದು ಕಾರಲ್ಲಿ ಒಂದು ಬಸ್ಸನ್ನು ಓವರ್ಟೇಕ್ ಮಾಡಿದ್ವಿ ಅಂದ್ಕೊಳ್ಳಿ. ಓವರ್ಟೇಕ್ ಮಾಡೋ ಕಾಲಕ್ಕೆ ಬಸ್ ಸ್ಪೀಡು ಕಾರ್ ಸ್ಪೀಡು ಸೇಮ್ ಇತ್ತು ಅಂದ್ಕೊಳ್ಳಿ. ನಾವು ಈ ಕಾರಲ್ಲಿ ಕೂತ್ಕೊಂಡವ್ರು ಏನು ಅನ್ಸುತ್ತೆ, ಆ ಬಸ್ ನಿಂತೋದಾಗ ಅನ್ಸಲ್ವಾ, ಹಾಗೆ ನಿಂತಂಗೆ ಕಾಣಿಸುತ್ತೆ ಸ್ವಲ್ಪ ಕಾಲ ಹೊತ್ತು. ಮತ್ತೆ ಕಾರ್ ಸ್ಪೀಡ್ ರೈಸ್ ಮಾಡಿದ್ರೆ ಮತ್ತೆ ಮುಂದೆ ಕೊಟ್ಟೋಗ್ತದೆ. ಸೊ ಇದು ಭೂಮಿಯಿಂದ ನಾವು ನೋಡಿದಾಗ ಆ ಗ್ರಹ ಸ್ಪೀಡಾಗಿ ಹೋಗ್ತಾ ಇದೆಯಾ, ನಿಜವಾಗೂ ಸ್ಪೀಡು ಸ್ಲೋ ಇರಲ್ಲ. ನಮಗೆ ಕಾಣೋದು ಹೇಗೆ, ಸ್ಪೀಡಾಗಿ ಹೋಗ್ತಾ ಇದೆಯಾ, ಸ್ಲೋ ಹೋಗ್ತಾ ಇದೆಯಾ, ಮತ್ತು ವಕ್ರಿ ಆಗಿದೆಯಾ, ನೇರ ಗಮನನ, ಇದೆಲ್ಲ ಇದೆ. ಮಂದಗಮನ, ನೇರಗಮನ, ಶೀಘ್ರಗಮನ, ಸ್ತಬ್ಧ, ಈ ಥರ ಬಹಳಷ್ಟು ಮೆಷರ್ಮೆಂಟ್ಸ್ ಇದೆ. 0 ಅಂತಂದರೆ ಸ್ತಬ್ಧವಾಗಿದೆ ಅಂತ ಅರ್ಥ. ಯಾವಾಗ ವಕ್ರಿ ಆಗೋ ಮುಂಚೆ ಸ್ತಬ್ಧ ಆಗಿಬಿಡ್ತದೆ, ಆಮೇಲೆ ಮೈನಸ್ ಬಂತಂದರೆ ವಕ್ರಿ ಆಗಿದೆ ಅಂತ ಅರ್ಥ. ಸೊ ವಕ್ರಿಗೆ ಮುಂಚೆ ಹಿಂದೆ ಆ ಗ್ರಹ ಸ್ತಬ್ಧ ಆಗುತ್ತೆ. ಸೊ ಅದರ ಬಗ್ಗೆ ನಮಗೆ ಅಷ್ಟು ಬೇಡ, ಬಟ್ ಎನಿವೇ ಡೀಟೇಲ್ಸ್ ಅಂತೂ ಇಲ್ಲಿದೆ. ಸೊ ಗುರು ಯಾವಾಗ ಲಾಂಗಿಟ್ಯೂಡ್ ಏನಿದೆ, ಸ್ಪೀಡ್ ಏನಿದೆ, ಮತ್ತು ಡೈರೆಕ್ಷನ್ ಏನಿದೆ,
ಯಾವುದು ಚೇಂಜ್ ಮಾಡ್ತಾ ಇದೆ? ಪಾದಗಳನ್ನು ಚೇಂಜ್ ಮಾಡ್ತಾ ಇದೆ. ನಮಗೆ ರಾಶಿ ಚೇಂಜ್ ಮಾಡೋದು ಮಾತ್ರ ಬೇಕಲ್ವಾ? ಸೊ ಏನು ಮಾಡ್ತೀರಿ, ಎಲ್ಲ ತೆಗೆದುಬಿಟ್ಟು ರಾಶಿ ಪಾದ ಯಾವಾಗ ಚೇಂಜ್ ಆಗ್ತಾನೆ ನೋಡಿ, ರಾಶಿ ನಕ್ಷತ್ರ ಪಾದ, ರಾಶಿ ಪಾದ ಯಾವಾಗ ಚೇಂಜ್ ಆಗುತ್ತೆ ಅದೆರಡು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಗುರುಬಲ ಇರೋದನ್ನು ತೋರಿಸತ್ತೆ, ವಕ್ರಿ ಅದನ್ನು ಕೂಡ ತೋರಿಸುತ್ತೆ. ಸೊ ನಮಗೆ ವಕ್ರಿ ಬೇಡವೇ ಬೇಡ ಅಂತಂದ್ರೂ ಕೂಡ ನೀವು ತೆಗೆದು ಬಿಡ್ಬೋದು. ರಿವರ್ಸ್ ರೆಟ್ರೋಗ್ರೇಡ್ ತೆಗೆದುಬಿಟ್ರೆ ವಕ್ರಿ ಕೂಡ ತೆಗೆದು ಬಿಡ್ತದೆ. ಜಸ್ಟ್ ಯಾವಾಗ ಚೇಂಜ್ ಆಗುತ್ತೆ ಅಂತ ಅಷ್ಟು ಮಾತ್ರ ನಿಮಗೆ ಡಿಸ್ಪ್ಲೇ ಮಾಡ್ತದೆ. ಇನ್ ಕೇಸ್ ನೋಡಿ, ಇಲ್ಲಿ ಈ ಗ್ರಹ ಮೇ 2025 ಬಂದಿದೆ, ಫಾರ್ವರ್ಡ್ ಡೈರೆಕ್ಷನಲ್ಲಿದೆ. ರಾಶಿ ಪಾದ ಎರಡೂ ಬದಲಾಗಿದೆ. ರಾಶಿ ಬದಲಾಗಿದೆ ಅಂದರೆ ಸಾಕು. ಸೊ ಮಿಥುನ ರಾಶಿಗೆ ಬಂದಿದೆ. ನೆಕ್ಸ್ಟ್ 19 ಅಕ್ಟೋಬರ್ 2025 ಮತ್ತೆ ಕರ್ಕ ರಾಶಿಗೆ ಬರ್ತಾನೆ. ಮತ್ತೆ 2 ಜೂನ್ 2026 ಮತ್ತೆ ಇದು ಬಂದು ಶೀಘ್ರಚಾರ, ವಕ್ರಿ ಆದ ಮೇಲೆ ವಕ್ರಿಯಾಗಿ ಬಂದಿರೋದು. ಇದು ಮತ್ತೆ ರಿಯಲ್ ಆಗಿ ಬರೋದು. ಆ ವಕ್ರಿಯನ್ನು ಕೂಡ ತೆಗೆದು ಬಿಡಬೇಕು. ಓಕೆ, ಇರಲಿ, ಎನಿವೆ ನಾನು ಚೇಂಜ್ ಮಾಡಿ ಕೊಡ್ತೇನೆ ಮತ್ತೆ. ಸೊ ಈ ರೀತಿ ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಬೋದು. ಸೊ ನಿಮಗೆ ಬೇಕಾದ್ರೆ ಫಿಲ್ಟರ್ಸು ಕೊನೆಗೆ ತೆಗೆದುಬಿಡಿ. ಇದೆಲ್ಲ ಕೂಡ ನಿಮಗೆ ಫೋನಲ್ಲಿ ಸಿಗತ್ತೆ. ಬಟ್ ಫೋನಲ್ಲಿ ಏನಂತಂದರೆ ನೀವು ನ್ಯಾವಿಗೇಟ್ ಮಾಡಬೇಕು, ಫಾರ್ವರ್ಡು ರಿವರ್ಸ್ ಅಂತ ನ್ಯಾವಿಗೇಟ್ ಮಾಡಬೇಕು. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಆಲ್ 2048 ಎಲ್ಲ ಡೀಟೇಲ್ಸು ಸಿಗುತ್ತೆ. ಯಾವ ಗ್ರಹ ಬೇಕು, ಯಾವಾಗ ಚೇಂಜ್ ಆಗುತ್ತೆ ಎಲ್ಲ ಸಿಗುತ್ತೆ. ಸಪೋಸ್ ಗುರು ತೆಗೆದುಬಿಟ್ಟು ಶನಿ ಇರ್ತೇನೆ. ಶನಿ ನೋಡಿ ಈಗ 11ನೇ ಮನೆಗಿದ್ದಾನೆ ನೋಡಿ. 2 ಫೆಬ್ರವರಿ 2025 11ನೇ ಮನೆಗಿದ್ದ. ಮತ್ತೆ ಮಾರ್ಚ್ ವಕ್ರಿ ಆದ. ಸೊ ಈ ರೀತಿ ಎಲ್ಲ ಕೂಡ ಡಿಸ್ಪ್ಲೇ ಮಾಡ್ತದೆ ನೋಡಿ. ಸೂರ್ಯನ ತಗೊಳ್ಳಿ. ಸೂರ್ಯನ ತಗೊಂಡ್ರೆ ನಿಮಗೆ ಸೂರ್ಯಗೆ ವಕ್ರಿ ಇರಲ್ಲ, ಬರೀ ಫಾರ್ವರ್ಡ್ ಡೈರೆಕ್ಷನ್ ನೋಡಿ. ಒಂದೊಂದು ರಾಶಿಗೆ ಯಾವಾಗ ಬದಲಾಗ್ತಾನೆ ಅಂತ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ರಾಶಿ ಒಂದೇ ಅಲ್ಲ, ಪಾದ ಗೀದ ಎಲ್ಲ ಸಿಗುತ್ತೆ. ನೀವು ರಾಶಿಯನ್ನು ಮಾತ್ರ ಇಡಿ. ಕರೆಕ್ಟಾಗಿ ಒಂದು ತಿಂಗಳು ನೋಡಿ, 14 ಜನವರಿ 13 ಫೆಬ್ರವರಿ 15 ಮಾರ್ಚ್, ಒಂದು ವರ್ಷ ಕರೆಕ್ಟಾಗಿ ಒಂದು ತಿಂಗಳು. ಆ ಕಡೆ ಈ ಕಡೆ ಜಾಸ್ತಿ ಇರಲ್ಲ. ಅದು ಸ್ಪೀಡ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ, ಬಟ್ ವಕ್ರಿ ಇರಲ್ಲ. ಯಾಕಂದರೆ ಸೂರ್ಯನ ಸುತ್ತನೇ ಭೂಮಿ ತಿರುಗುತ್ತೆ, ಅದ ಕಡೆ ವಕ್ರಿ ಇರಲ್ಲ. ಸೊ ಹೀಗೆ ನಿಮಗೆ ಇದರಲ್ಲಿ ಯಾವಾಗ ಬರುತ್ತೆ ಆ ಗ್ರಹ, ಎಷ್ಟು ದಿನ ಆಗುತ್ತೆ, ಎಷ್ಟನೇ ವರ್ಷದಲ್ಲಿ ಬರುತ್ತೆ, ಇದೆಲ್ಲ ಕೂಡ ನೀವು ನ್ಯಾವಿಗೇಟ್ ಮಾಡ್ಬೋದು. ಇಲ್ಲಿ ಕೂಡ ನಾನು ಗುರುಬಲದಲ್ಲಿ ಹತ್ರ ಈಗ ಪ್ರೆಸೆಂಟಿಂದ 2048 46 ಯಾರ್ಯಾರಿಗೆ ಗುರುಬಲ ಇದೆ ಎಲ್ಲ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇನೆ. ಬೇಕಾದ್ರೆ ಇದು ನಿಮಗೆ ಯೂಸ್ಫುಲ್ ಆಗ್ತದೆ. ಇದನ್ನು ನಿಮಗೆ ಈ ಎಕ್ಸೆಲ್ಲಿ ಕಳಿಸಿಕೊಡ್ತೇನೆ. ನಿಮಗೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಇದು ಲಿಂಕ್ ಇರುತ್ತೆ, ನೋಡ್ಬೋದು. ಅದೇ ರೀತಿ ಶನಿಗೆ ಸಂಬಂಧಪಟ್ಟು ಕೂಡ ಮಾಡಿದ್ದೇನೆ. ಯಾವಾಗ 7 ಶನಿ ಬರುತ್ತೆ, ಯಾವಾಗ ಅಷ್ಟಮ ಶನಿ ಬರುತ್ತೆ, ಯಾವಾಗ ಶನಿ ಯಾರಿಗೆ ಒಳ್ಳೆಯನು, ಈ ಡೀಟೇಲ್ಸ್ ಕೂಡ ಎಲ್ಲ ಇದೆ. ಬಟ್ ಈಗ ಇಟ್ಕೊಂಡಿರಿ, ಆ ಪಾಠ ಬಂದಾಗ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹೀಗೆ ನಾವು ಗುರುವಿಗೆ ಸಂಬಂಧಪಟ್ಟ ಬಲವನ್ನು ತಿಳ್ಕೊಳ್ತೇವೆ. ಆ ಬಲವನ್ನು ತಿಳ್ಕೊಂಡ ನಂತರ ಅವನಿಗೆ ಗುರುಬಲ ಇದ್ದರೆ ಸದ್ಯಕ್ಕೆ ಅನುಕೂಲ ಇದೆ, ಏನು ಚಿಂತೆ ಮಾಡಬೇಡ ಅಂತ ಜನರಲ್ಲಾಗಿ ಹೇಳ್ತೇವೆ. ಆದರೆ ಹಣದ ವಿಚಾರಕ್ಕೆ ಬಂದಾಗ ಖಂಡಿತವಾಗೂ ಗುರುಬಲ ಇದ್ದಾಗ ಅವನಿಗೆ ಹಣದ ಅನುಕೂಲ ಜಾಸ್ತಿ ಆಗುತ್ತೆ. ಇಲ್ಲದಿದ್ದರೆ ತೃಪ್ತಿ ಆಗಲ್ಲ. ದುಡ್ಡೇನೋ ಬರುತ್ತೆ, ತೃಪ್ತಿ ಆಗಲ್ಲ. ಇಲ್ಲ ಅಂದರೆ ದುಡ್ಡು ಬರಲ್ಲ, ತೃಪ್ತಿ ಆಗಲ್ಲ. ಗುರುಬಲ ಇದ್ದರೆ ಹಣ ಬಂದರೂ ಬರದೇ ಇದ್ರೂ ತೃಪ್ತಿ. ಗುರುಬಲ ಇಲ್ಲ, ಹಣ ಬಂದರೂ ತೃಪ್ತಿ ಇಲ್ಲ, ಹಣ ಬರದೇ ತೃಪ್ತಿ ಇಲ್ಲ. ಹಾಗಾಗಿ ಅವನ ಕೇಳುವ ಪ್ರಶ್ನದ ಸಮಯದಲ್ಲಿ ಗುರುಬಲ ಇದೆಯಾ ಇಲ್ಲ ಅಂತ ನೋಡಿ. ಗುರುಬಲ ಇಲ್ಲ ಅಂತಂದರೆ ಸದ್ಯದ ಹತ್ತಿರದಲ್ಲಿ ಯಾವಾಗ ಗುರುಬಲ ಬರುತ್ತೆ, 1 ವರ್ಷಕ್ಕೊಮ್ಮೆ ಖಂಡಿತ ಗುರುಬಲ ಬರುತ್ತೆ. ವಿಶೇಷವಾಗಿ ಮೇಷರಾಶಿಗಾರ 2 ವರ್ಷ ಆಯಿತು. ಉಳಿದಂಥ ರಾಶಿಗಳಿಗೆಲ್ಲ ಕೂಡ 1 ವರ್ಷದಲ್ಲೇ ಗುರುಬಲ ಬರುತ್ತೆ. ಸೊ ಹಾಗೆ ಗುರುಬಲ ಒಂದು ವೇಳೆ ಗುರುಬಲ ಪ್ರಾರಂಭ ಆದಾಗ ಕೂಡ 1-2 ತಿಂಗಳ ಮುಂಚೆನೇ ಅದರ ಎಫೆಕ್ಟ್ ಇರ್ತದೆ. ಸೊ ಗುರುಬಲ ಯಾವಾಗ ಪ್ರಾರಂಭ ಆಗುತ್ತೋ 1 ತಿಂಗಳ ಮುಂಚೆ ಕೂಡ ನೀವು ಹೇಳ್ಬೋದು. ಸೊ ಗುರುಬಲ ಬರುತ್ತೆ, ಅನುಕೂಲ ಆಗ್ತದೆ, ಏನು ಚಿಂತೆ ಮಾಡಬೇಡಿ. ಇದು ಜನರಲ್ ನಾವು ಹೇಳುವಂಥದ್ದು. ಬಟ್ ಹಣದ ವಿಚಾರದಲ್ಲಿ ತೃಪ್ತಿ ಸಿಗಬೇಕು ಅಂತಂದರೆ ಗುರುಬಲ ಬೇಕೇ ಬೇಕಾಗ್ತದೆ. ಇದು ಒಂದು ವಿಚಾರ. ಆಮೇಲೆ ಇನ್ನು ಇದಕ್ಕೆ ಬರೋಣ, ರೆಮಿಡಿ ವಿಚಾರಕ್ಕೆ ಬರೋಣ. ಏನು ಹೇಳಬೇಕು? ಒಂದು ವೇಳೆ ನಾವು 1 ವರ್ಷ ಕಾಯಪ್ಪ ಅಂತ ಹೇಳ್ತೇವೆ. ಆವಾಗ ಅದಕ್ಕೆ ಕಾಯೋದ ಜೊತೆ ಏನಾದರೂ ಒಂದು ಫಿಕ್ಸ್, ಏನಾದರೂ ಭಗವಂತನ ಧ್ಯಾನ ಮಾಡು, ಏನೋ ಒಂದು ರಿಸಲ್ಟ್ ಹೇಳಬೇಕಲ್ಲ. ಸೊ ಅದನ್ನು ಕೂಡ ನಾವು ರೆಕಮೆಂಡ್ ಮಾಡಬಹುದು. ಬಟ್ ಸೇಫ್ ವೇಯಲ್ಲಿ ರೆಕಮೆಂಡ್ ಮಾಡಬೇಕು.
ಎಲ್ಲಿ ಕೂಡ ಅವನ ಮನಸ್ಸು ಡಿಸ್ಟರ್ಬ್ ಆಗಬಾರ್ದು, ಶಾಸ್ತ್ರವನ್ನು ವೈಲೇಟ್ ಮಾಡಬಾರ್ದು. ಆ ರೀತಿಯಲ್ಲಿ ಅವನಿಗೆ ರೆಮಿಡಿಯನ್ನು ಕೊಡ್ಬೋದು. ಸಾಮಾನ್ಯವಾಗಿ ಹಳೆ ಕಾಲದಲ್ಲಿ ಏನು ರೆಮಿಡಿ ಕೊಡ್ತಾ ಇದ್ರು ಅಂತಂದರೆ, ಯಾವುದನ್ನು ನಿಂಗೆ ಇಷ್ಟವಾದಂಥ ದೇವರು ಯಾರಿದ್ದಾರೆ ಆ ದೇವಸ್ಥಾನಕ್ಕೆ ಹೋಗಪ್ಪ, ಒಂದು ದೀಪ ಹಚ್ಚು ಅಂತ ಹೇಳ್ತಾರೆ. ದೀಪ ಹಚ್ಚಲಿಕ್ಕೆ ಏನು ತೊಂದರೆ ಇಲ್ಲ, ಯಾಕೆಂದರೆ ಅದಕ್ಕೆ ತುಂಬ ಎಕ್ಸ್ಪೆಂಡಿಚರ್ ಏನು ಆಗೋದಿಲ್ಲ. ಎರಡನೇದು ಪ್ರದಕ್ಷಿಣ ನಮಸ್ಕಾರ ಮಾಡಪ್ಪ ಅಂತ ಹೇಳ್ತಾರೆ. ಇಲ್ಲ, ಆ ದೇವರಿಗೆ ಸಂಬಂಧಪಟ್ಟ ಸ್ತೋತ್ರಗಳೇನಿದೆ ಆ ಸ್ತೋತ್ರದಲ್ಲಿ ತುಂಬ ಸ್ತೋತ್ರ ಮಾಡಿದರೆ ಭಗವಂತ ಇವನು ಯಾಕೆ ಮಾಡ್ತಾ ಇದ್ದಾನೆ ಅದರ ಇಂಟೆನ್ಷನ್ ತಿಳ್ಕೊಂಡು ಖಂಡಿತ ಅನುಕೂಲ ಮಾಡಿಕೊಡ್ತಾರೆ. ಸೊ ಸ್ತೋತ್ರವನ್ನು ಮಾಡು, ಈ ಥರ ಪಾರಾಯಣ ಮಾಡು. ಮತ್ತೆ ಅದು ಮೆಕ್ಯಾನಿಕಲ್ ಆಗಬಾರ್ದು. ಎಷ್ಟು ಸಲ ಓದಬೇಕು, ನಾನೇ ಓದಬೇಕಾ, ಬೆಳಗ್ಗೆ ಓದಬೇಕಾ, ಸಾಯಂಕಾಲ ಓದಬೇಕಾ ಅಂದರೆ ಹಿ ಈಸ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಅಂತ ಅರ್ಥ. ಏನಾದರೂ ಈ ಥರ ಮಾಡಪ್ಪ ಅಂದರೆ ಆಯಿತು ಖಂಡಿತ ಮಾಡ್ತೇನೆ ಅಂತ ಹೇಳಿದೆ ಅಂದರೆ ಹೀ ಈಸ್ ಇಂಟ್ರೆಸ್ಟೆಡ್, ಅವ್ನು ಕಾನ್ಸಂಟ್ರೇಟ್ ಮಾಡ್ತಾನೆ ಅಂತ. ಭಗವಂತನ ಜೊತೆ ಒಂದು ಥರ ಡೀಲ್ ಇಟ್ಕೊಂಡ್ರೆ ನಾವು ಇದು ಮಾಡಿದ್ರೇ ಭಗವಂತ ಮಾಡ್ತಾ, ಆ ಥರ ಏನೂ ಇಲ್ಲ. ನೀವು ಮಾಡಿದ್ರೂ ಮಾಡದೇ ಇದ್ರೂ ಭಗವಂತ ಕೊಡಬೇಕಾದ ಟೈಮಲ್ಲಿ ಕೊಟ್ಟೇ ಕೊಡ್ತಾನೆ. ನೀವು ಮಾಡಿದ್ದೀರಿ ಅಂತ ಹೇಳಿ ಕನ್ಸಿಡರ್ ಮಾಡುವಂಥದ್ದಾಗಲಿ, ನೀವು ಮಾಡಿಲ್ಲ ಅಂತ ಹೇಳಿ ಬಿಡುವಂಥದ್ದಾಗಲಿ ಭಗವಂತ ಮಾಡೋದಿಲ್ಲ. ಆದರೆ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಿದರೆ ಸ್ವಲ್ಪ ಹಿಂದೆ ಯಾವಾಗೋ ಬರಬೇಕಾದ್ರು ಸ್ವಲ್ಪ ಮುಂದೆ ಕೊಡಲಿಕ್ಕೆ ಅವಕಾಶ ಉಂಟು. ಪಾಪ ಒದ್ದಾಡ್ತಾ ಇದ್ದಾನೆ, ಸ್ವಲ್ಪ ಏನೋ ಒಂದು ನೋಡಿಸೋಣ ಅಂತ ತೋರಿಸ್ಬೋದು. ಇದು ಹಿಂದಿನ ಕಾಲದಲ್ಲಿ ಇದ್ದಂಥದ್ದು. ಇದರಲ್ಲಿ ಯಾವುದಕ್ಕೂ ಕೂಡ ಅವನಿಗೆ ಪ್ರಕೃತಿಗೆ ಆಗಲಿ ಶಾಸ್ತ್ರವನ್ನಾಗಲಿ ವೈಲೇಟ್ ಮಾಡೋ ಥರ ಇರಬಾರ್ದು. ಸೊ ಹಿಂದಿನ ಕಾಲದಲ್ಲಿ ಶಾಸ್ತ್ರೋಕ್ತವಾಗಿ ಮಾಡ್ತಾ ಇದ್ರು. ಯಾವಾಗ ಅಂದರೆ ಅವ್ರಿಗೂ ಶಾಸ್ತ್ರದಲ್ಲಿ ಆಸಕ್ತಿ ಇರಬೇಕು. ಕೆಲವೊಂದು ದೊಡ್ಡ ದೊಡ್ಡ ರಿಚುವಲ್ಸ್ ಹೇಳಬೇಕಾದ್ರೆ ಅವನಿಗೆ ಆಸಕ್ತಿ ಇದ್ರೇ ವರ್ಕ್ ಆಗ್ತದೆ. ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಏನೋ ಜ್ಯೋತಿಷ್ಯರು ಹೇಳಿದ್ದಾರೆ ಇದು ಮಾಡಿಬಿಟ್ರೆ ಬಂದ್ಬಿಡುತ್ತಂತೆ ಅಷ್ಟೇ ಗೊತ್ತು ಅವನಿಗೆ. ಅದು ನಿಜವಾಗ್ಲೂ ಇಂಟ್ರೆಸ್ಟ್ ಇಲ್ಲ ಅವನಿಗೆ, ಮಾಡಬೇಕು ಅಂತಿಲ್ಲ. ಆ ಥರ ಇದ್ದವರಿಗೆ ನಾವು ಏನು ಮಾಡೋಕ್ಕಾಗಲ್ಲ. ಒಂದು ವೇಳೆ ಇಂಟ್ರೆಸ್ಟ್ ಇದ್ದರೆ ನಾನು ಮಾಡ್ತೀನಿ, ನಂಗೆ ಇಷ್ಟವಾಗಿ ಮಾಡ್ತೀನಿ ಅಂತಂದರೆ ಅದನ್ನು ಚಿಕ್ಕ ಚಿಕ್ಕ ಪೂಜೆಗಳು, ಹೋಮಗಳು, ವ್ರತಗಳು ಹೇಳ್ಬೋದು. ಇಫ್ ಹೀ ಈಸ್ ಇಂಟ್ರೆಸ್ಟೆಡ್. ಅವನದ್ದು ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನೀವು ಅದನ್ನು ಹೇಳೋದ್ರಿಂದ ಅವನೇನು ಮಾಡ್ತಾನೆ, ಇದು ಮಾಡ್ರೇ ಮಾಡ್ತಾನೆ ಭಗವಂತ, ಏನೋ ಮಾಡಿಬಿಡೋಣಪ್ಪ, ಏನೋ ದುಡ್ಡೋ ಗಿಡ್ಡೋ ಏನೋ ಒಂದು ಮಾಡಿಬಿಡೋಣ ಅಂತ ಅಂಥದ್ದು ಕನ್ಸಿಡರ್ ಮಾಡಲ್ಲ. ಅಂಥದ್ದು ಆಗೋದೂ ಇಲ್ಲ. ಅಂಥವರಿಗೆ ಬರೋ ಟೈಮಲ್ಲಿ ಬಂದೇ ಬರುತ್ತೆ. ಏನು ಹೇಳಿ ಹೋಗೋದು ಬೇಡ, ಖಂಡಿತ ಬರುತ್ತಪ್ಪ, ನೀವು ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡ್ಕೋ, ಅಷ್ಟು ಹೇಳ್ತೇವೆ. ಸೊ ಇದು ಕ್ವಿಕ್ ಫಿಕ್ಸ್. ಪರ್ಮನೆಂಟ್ ರೆಮಿಡಿ ಅಂತಂದರೆ ಏನಂತಂದರೆ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಯಾವಾಗ ಕೂಡ ಪ್ರಕೃತಿಗೊಂದು ನಿಯಮ ಇರುತ್ತೆ. ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದ್ವಿ ಪ್ರಕೃತಿ ನಿಯಮ ಏನು ಅಂತಂದರೆ ಎಷ್ಟು ಸುಖ ಬರುತ್ತೋ ಅಷ್ಟೇ ದುಃಖ ಬರುತ್ತೆ. ಇದು ಪ್ರಕೃತಿ ನಿಯಮ. ನೀವು ಎಷ್ಟು ಹಣದಿಂದ ಆಗುವಂಥ ಸುಖವನ್ನು ಬಯಸ್ತೀರೋ ಹೆಚ್ಚು ಹಣದಿಂದ ಆಗುವಂಥ ದುಃಖವನ್ನು ಬಯಸಬೇಕಾಗತ್ತೆ. ಅದು ಆಟೋಮೆಟಿಕ್ಕು ದ್ವಂದ್ವ. ಅದು ರಾತ್ರಿ ಹಗಲುಗಳಿದ್ದಂಗೆ. ರಾತ್ರಿ ಇದ್ದೇ ಹಗಲಿದ್ದೇ ಇರುತ್ತೆ, ಹಗಲಿದ್ರೆ ರಾತ್ರಿ ಇದ್ದೇ ಇರುತ್ತೆ. ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ ಬಂದೇ ಬರುತ್ತೆ ಅದು. ಹಾಗಾಗಿ ಒಂದು ಬೇಕು ಅಂದರೆ ಇನ್ನೊಂದು ಇನ್ವೈಟ್ ಮಾಡಲಿಕ್ಕೆ ನೀವು ರೆಡಿ ಇರಬೇಕು. ನನಗೆ ಸುಖ ಮಾತ್ರ ಬೇಕು, ಹಣ ಮಾತ್ರ ಬೇಕು, ಹಣದಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ ನನಗೆ ಬೇಡ ಅಂತ ಅನ್ಲಿಕ್ಕಿಲ್ಲ. ಇದು ಅವನಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ದುಡ್ಡಿನ ಜೊತೆ ಸ್ಟ್ರೆಸ್ ಕೂಡ ಬರುತ್ತೆ. ನೀನು ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ರೆಡಿ ಇದ್ದರೆ ನೋ ಪ್ರಾಬ್ಲಮ್. ಸೊ ಬೇಸಿಕ್ ನೀಡ್ಸ್ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟೋ ಬೇಸಿಕ್ ಪೀಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಬೇಸಿಕ್ ಪೀಸ್ ಡಿಸ್ಟರ್ಬ್ ಆಗಲಾರ್ದಷ್ಟು ನೀವು ಹಣವನ್ನು ಗಳಿಸಬಹುದು. ಸೊ ಒಂದು ವೇಳೆ ಹಣ ಯಾವುದೇ ಕಾರಣಕ್ಕೆ ಬರಲಿಲ್ಲ ಅಂದರೆ ತಲೆ ಚಚ್ಚಿಕೊಂಡು ಟೆನ್ಷನ್ ಮಾಡಿಕೊಂಡು ಯಾವ ದೇವ್ರ ಗುಡಿಗೆ ಹೋಗಬೇಕು, ಏನು ಮಾಡಬೇಕು, ಯಾರ ಕಾಲ ಹಿಡ್ಕೋಬೇಕು, ಇದೆಲ್ಲ ಕೂಡ ಬೇಸಿಕ್ ಪೀಸ್ ಕೂಡ ಇಲ್ಲದಂಥ ಸ್ಥಿತಿ. ಬೇಸಿಕ್ ನೀಡ್ಸ್ ಅಂದರೆ ನಮಗೆ ಗೊತ್ತಿದೆ. ಮಿನಿಮಮ್ ಒಂದು ಊಟ 3 ಹೊತ್ತು ಊಟ ಮಾಡಲಿಕ್ಕೆ ಸಾಧಾರಣವಾದಂಥ ಊಟ ಇದ್ದರೆ ಸಾಕು. ಅದಕ್ಕಿಂತಲೂ ಕಡಿಮೆ ಆದರೆ ಇನ್ನು ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಮಿನಿಮಮ್ ಇಷ್ಟು, ಒಂದು ಅನ್ನ, ಒಂದು ಸಾರು, ಮಿನಿಮಮ್ ಏನು ಬೇಕು ಅಷ್ಟು. ಮಿನಿಮಮ್ ಇರಲಿಕ್ಕೆ ಒಂದು ಮನೆ, ಬಾಡಿಗೆ ಮನೆಯೋ ಸ್ವಂತ ಮನೆಯೋ ಇಮ್ಮೆಟೀರಿಯಲ್, ಮಿನಿಮಮ್ ಇರಲಿಕ್ಕೆ ಒಂದು ವಾಸಸ್ಥಾನ ಬೇಕು. ಅದೇ ರೀತಿ ಬೇಸಿಕ್ ಪೀಸ್ ಕೂಡ ಮನುಷ್ಯನಿಗೆ ಇಂಪಾರ್ಟೆಂಟ್. ಅದನ್ನು ಕಳ್ಕೊಂಡ್ರೆ ಇನ್ನು ಜೀವನ ಇಲ್ಲ. ಮೊದಲು ಡಿಸ್ಟರ್ಬ್ ಆಗೋದು ಆರೋಗ್ಯ. ಬೇಸಿಕ್ ಪೀಸ್ ಕಳ್ಕೊಂಡೀವಿ ಅಂತಂದರೆ ಓವರ್ ಎ ಪೀರಿಯಡ್, ಲಾಂಗ್ ರನ್ನಲ್ಲಿ ಎಷ್ಟು ದಿನ ನಾವು ಬೇಸಿಕ್ ಪೀಸ್ ಕಳ್ಕೊಳ್ತೀವೋ ಅಷ್ಟು ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ತದೆ. ಒಂದು ವಸ್ತು ಕೊನೆ ಇಲ್ಲದ್ರೆ ಪರವಾಗಿಲ್ಲ, ಕೊನೆಯ ನಾವು ಪ್ರಯತ್ನ ಮಾಡೋಣ, ಸಿಗಲಿಲ್ಲ ಅಂದರೆ ಬಿಟ್ಟು ಬಿಡೋಣ, ಏನು ಮಾಡೋದು. ಆ ಮಿನಿಮಮ್ ಆ ಥರ ಇದ್ದರೆ ದಟ್ ಇಸ್ ದ ಬೇಸಿಕ್ ಪೀಸ್. ಇಲ್ಲದ್ರೂ ಕೂಡ ನಡೀತದೆ ಕೊನೆಗೆ ಪಕ್ಷ. ಇದಕ್ಕೋಸ್ಕರ ತಲೆ ಕೆಡಿಸಿಕೊಳ್ಳೋದು ಬೇಡ. ಯಾವಾಗ ನಮಗೆ ನಿದ್ದೆ ಇರೋದಿಲ್ಲವೋ ಆವಾಗ ಬೇಸಿಕ್ ಪೀಸ್ ಇಲ್ಲ ಅಂತ ಅರ್ಥ. ಮಿನಿಮಮ್ 6 hours ನಿದ್ದೆ ಬೇಕು. ಅಂದರೆ ಯಾವ ಥರದ
ಉತ್ಪ್ರೇರಕಗಳನ್ನು ಬಳಸದೆ ನೀವು ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕೊಳ್ಳೋದಾಗ್ಲಿ ಅಥವಾ ಯಾವುದೋ ಒಂದು ನಿದ್ದೆ ಬರಲಿಕ್ಕೋಸ್ಕರ ಒಂದು ವ್ಯವಸ್ಥೆ, ಒಂದು ಕುಡಿಯೋದೋ ಮಾಡೋದಾಗಲಿ, ಅದು ಯಾವುದೂ ಇಲ್ಲದೆ ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ, ಮತ್ತೆ ನೀವು ಸ್ಟ್ರೆಸ್ ಅಂತಾರೆ ಟೈರ್ಡ್ನೆಸ್ಸಲ್ಲಿ ಕೆಲವೊಂದು ಜನಕ್ಕೆ ನಿದ್ದೆ ಬರುತ್ತೆ, ಆ ಥರ ಅಲ್ಲ. ಸಾಧಾರಣವಾದಂಥ ಕಂಡೀಷನಲ್ಲಿ ರಾತ್ರಿ ಮಲಗಿದರೆ ಒಂದು 6 hours ನಿದ್ದೆ ಬರುತ್ತಾ ನಿಮಗೆ? ಆ ಥರ 6 hours ನಿದ್ದೆ ಬಂತಂದರೆ ನಿಮಗೆ ಬೇಸಿಕ್ ಪೀಸ್ ಇದೆ ಅಂತ ಅರ್ಥ. ನಿದ್ದೆ 6 hours ಕಂಟಿನ್ಯೂಸ್ ಬರ್ತಾ ಇಲ್ಲ, ಮಧ್ಯ ಮಧ್ಯದಲ್ಲಿ ಎಚ್ಚರ ಆಗ್ತಾ ಇದೆ ಅಂತಂದರೆ ಶರೀರದ ಲೋಪವೋ ಮನಸ್ಸಿನ ಲೋಪವೋ ಇರ್ತದೆ. ಒಂದೊಂದ್ಸಲ ಬೆಳಗ್ಗೆ ತಕ್ಷಣ ನಮಗೆ ಕನಸುಗಳು ಕೂಡ ಡಿಸ್ಟರ್ಬ್ ಆಗುವಂಥ ಕನಸುಗಳು ಬಂದು ಎದ್ದು ಬಿಡ್ತೇವೆ, ಮತ್ತೆ ನಿದ್ದೆನೇ ಬರೋದಿಲ್ಲ. ಯಾಕೆಂತಂದರೆ ನಮ್ಮ ಹಿಂದಿನ ಸಂಸ್ಕಾರಗಳಿಂದನೇ ಕನಸುಗಳ ರೂಪದಲ್ಲಿ ಬರುತ್ತೆ. ಕೆಟ್ಟದ್ದು ಕನಸಿನಲ್ಲಿ ಬರ್ತಾ ಇದೆ ಅಂತಂದರೆ ಎಲ್ಲೋ ಒಂದು ಕಡೆ ನಮ್ಮಿಂದ ಕೆಟ್ಟದಾಗಿದೆ ಅಂತ ಅರ್ಥ. ಇಲ್ಲದ್ರೆ ನಮಗೆ ಕೆಟ್ಟ ಕನಸು ಬರೋದಿಲ್ಲ. ಸೊ ಆ ಕೆಟ್ಟ ಕನಸು ಬಂತು ಅಂದ್ರೆ ಕೂಡ ನಿದ್ದೆ ನಿಮಗಿರೋದಿಲ್ಲ. ಸೊ ನೋಡಿ, ಬೇಸಿಕ್ ನೀಡ್ಸ್ ನಮ್ಮೆಲ್ಲರಿಗೂ ಗೊತ್ತು. ಬೇಸಿಕ್ ಪೀಸ್ ಅಂತಂದರೆ ಮಿನಿಮಮ್ ರಾತ್ರಿ 6 hours ನಿದ್ದೆ ಬರಬೇಕು, ಅಂದರೆ ಬೇಸಿಕ್ ಪೀಸ್. ನೆಕ್ಸ್ಟ್, ಕೊನೆಯ ಪಕ್ಷದಲ್ಲಿ ಏನು ಪ್ರಯತ್ನ ಮಾಡಿದ್ರು ಒಂದು ಸಿಗ್ತಾ ಇಲ್ಲ ಅಂದರೆ ಸರಿ ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗತ್ತೆ, ನಮ್ಮ ಯೋಗ ಇಷ್ಟೇ ಅನ್ಕೊಳ್ಳೋಣ ಅಂತ ಬಿಟ್ಬಿಟ್ರೆ ಅನ್ಕೊಳ್ಳಿ, ಅವನಿಗೆ ಬೇಸಿಕ್ ಪೀಸ್ ಇದೆ ಅಂತ ಅರ್ಥ. ಸೊ ಈ ಥರ ಖಂಡಿತ ಇದ್ದರೆ ಇನ್ನೇನು ಜೀವನದ ತೊಂದರೆ ಇಲ್ಲ. ಬೇಸಿಕ್ ಪೀಸ್ ಡಿಸ್ಟರ್ಬ್ ಆಗದೇ ಇರೋದಷ್ಟು ಹಣವನ್ನು ನೀವು ಗಳಿಸಬಹುದು. ಇಲ್ಲ ನಿಮಗೆ ಪೀಸ್ ಕೂಡ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಹಣ ಕಡಿಮೆ ಮಾಡ್ಕೊಳ್ಬೇಕು. ಸೊ ನಿಮ್ಗೆ ಎಷ್ಟು ಹಣ ಇಟ್ಕೊಳ್ತೀರೋ ಅದರ ಕಾನ್ಸಿಕ್ವೆನ್ಸಸ್ ಅಷ್ಟು ಡಿಸ್ಟರ್ಬ್ ಕೂಡ ಆಗ್ತೀವಿ, ಸಮಸ್ಯೆಗಳು ಬರುತ್ತೆ. ಸೊ ಅದನ್ನು ತುಂಬ ಕೆಳಗೆ ಬೇಸಿಕ್ ಪೀಸಿಗಿಂತಲೂ ಕಡಿಮೆ ಆಗೋ ಥರ ಮಾಡಿಕೊಳ್ಳಬಾರ್ದು. ಇದನ್ನು ನಾವು ಎಜುಕೇಟ್ ಮಾಡಬೇಕು, ಅವನಿಗೆ ತಿಳಿಸಬೇಕು. ಸೊ ನೀನು ಇದ್ರ ಬಂದರೆ ಏನು ಸುಖ ಬರುತ್ತೆ ಅಂತ ನಿಂತ್ಕೊಳ್ತಾ ಇದ್ದೀವಿ, ತಾತ್ಕಾಲಿಕ. ಆ ದಶೆ ಬರೋವರೆಗೂ ದುಡ್ಡು ಇರ್ತದೆ. ಆಮೇಲೆ ದುಷ್ಟ ಸ್ಥಾನಾಧಿಪತಿಗಳು ದಶೆ ಸ್ಟಾರ್ಟ್ ಆಗುತ್ತಲ್ವಾ, ಅವಾಗ ಏನಾಗುತ್ತೆ, ಇದ್ರ ಇಂಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. 2ನೇ ಮನೆ ದಶೆ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಅಷ್ಟಮಾಧಿಪತಿ ದಶೆ ಸ್ಟಾರ್ಟ್ ಆಯಿತು, ಏನು ಮಾಡ್ತೀರಿ ಅವಾಗ? ಆ ಹಣದಿಂದನೇ ಎಲ್ಲ ದುಃಖ ಸ್ಟಾರ್ಟ್ ಆಗುತ್ತೆ. ಸೊ ಹಣವನ್ನು ಎಲ್ಲೆಲ್ಲೋ ಕೂಡಿಟ್ಟ, ಏನೇನೋ ಪ್ರಾಪರ್ಟಿ ಮಾಡಿದ್ವಿ, ಎಲ್ಲ ಮಾಡಿಬಿಟ್ಟ. ಅಷ್ಟಮಾಧಿಪತಿ ದಶೆ ಸ್ಟಾರ್ಟ್ ಆಯಿತು, 7 ವರ್ಷ ಶನಿ ಅನುಭವಕ್ಕೆ ಬಂತು ಅಂದ್ಕೊಳ್ಳಿ. 7 ವರ್ಷ ಶನಿ ಅದೇ ಗುರುಬಲ ಅಂತಂದ್ರೆ ತೃಪ್ತಿ ಹೇಗೆ ಅನುಭವಕ್ಕೆ ಬರುತ್ತೋ, 7 ವರ್ಷ ಶನಿಯಲ್ಲಿ ದುಃಖ ಅನುಭವಕ್ಕೆ ಬರುತ್ತೆ. ಆ ಅನುಭವಕ್ಕೆ ಬಂದ ತಟ್ಕೊಳ್ತೀವ ನಾವು. ಈಗ ಒಂದು ಸುಖವನ್ನು ಅನುಭವಿಸ್ಬೇಕು ಅಂದ್ರೆ ಯಾರಿಗೂ ಟ್ರೈನಿಂಗ್ ಕೊಡೋದು ಬೇಕಾಗಿಲ್ಲ. ಕಷ್ಟವನ್ನು ಅನುಭವಿಸ್ಬೇಕು ಅಂತಂದ್ರೆ ತುಂಬ ಟ್ರೈನಿಂಗ್ ಆಗಬೇಕು ಅವನಿಗೆ. ಸೊ ಹಾಗಾಗಿ ಅಷ್ಟಮಾಧಿಪತಿ ದಶೆ ಇದೆಲ್ಲ ಕೂಡ ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಬಂದೇ ಬರುತ್ತೆ. ಆವಾಗ ಏನು ಮಾಡ್ತೀರಿ, ಈ ಗಳಿಸಿದಂಥ ಹಣವೇ ನಿಮಗೆ ರಿವರ್ಸಲ್ಲಿ ದುಃಖ ಕೊಡೋದು ಸ್ಟಾರ್ಟ್ ಮಾಡ್ತದೆ. ಸೊ ಅದಕ್ಕೂ ಪ್ರಿಪೇರ್ ಆಗಿರಬೇಕು. ಅದಕ್ಕೇನು ಹೇಳ್ತಾರೆ, ಬೇಸಿಕ್ ಪೀಸ್ ಒಂದು ವೇಳೆ ರಿವರ್ಸ್ ಆದರೂ ಕೂಡ ಬೇಸಿಕ್ ಪೀಸ್ ಡಿಸ್ಟರ್ಬ್ ಆಗಲಾರದಷ್ಟು ಹಣವನ್ನು ನೀವು ಗಳಿಸ್ಬೇಕು. ಅದು ತುಂಬ ಎತ್ತರಕ್ಕೆ ಹೋಯ್ತು ಅಂದ್ಕೊಳ್ಳಿ, ಬೇಸಿಕ್ ಪೀಸ್ ಡಿಸ್ಟರ್ಬ್ ಆಗಿಬಿಡ್ತದೆ. ಹಣ ಜಾಸ್ತಿ ಆಯಿತು, ಶಾಂತಿ ಕಡಿಮೆ ಆಗ್ತದೆ. ಶಾಂತಿ ಜಾಸ್ತಿ ಆಯಿತು, ಹಣ ಕಡಿಮೆ ಆಗ್ತದೆ. ಇದು ಪ್ರಕೃತಿ ನಿಯಮ. ನಾವೆಲ್ಲ ಕೂಡ ಪ್ರಕೃತಿ ನಿಯಮಕ್ಕೆ ಒಳಗಾಗಿಯೇ ಎಲ್ಲವನ್ನು ಬಯಸಬೇಕು. ಇದು ನಾವು ಅವರಿಗೆ ಎಜುಕೇಟ್ ಮಾಡಬೇಕು. ಹಾಗಲ್ಲದೆ ಪಕ್ಕದ ಮನವನಿಗಿಂತಲೂ ಒಂದು ಪೆಟ್ಟು ಮಟ್ಟು ಜಾಸ್ತಿ ಇರಬೇಕು, ಅವ್ರಿಗಿಂತಲೂ ಜಾಸ್ತಿ ಇರಬೇಕು ಅಂತಂದರೆ, ನಮಗೆ ಹಿಂದಿನ ಕಾಲದಲ್ಲಿ ರಾವಣಾಸುರ ಅದೇ ಆಗಿದ್ದು. ಇಡೀ ಕಾಂಚನ ಲಂಕೆಯನ್ನು ಇನ್ನೂ ಈ ವಿಶ್ವಕ್ಕೆ ಒಡೆಯ ಆಗಬೇಕು ಅಂತ ಅಂದ್ಕೊಂಡ ಜರಾಸಂಧ, ಅವ್ರ ಪಾಡು ಏನಾಯಿತು ನಾವು ನೋಡಿದ್ದೇವೆ. ಅವ್ರಿಗೂ ಅಷ್ಟಮಾಧಿಪತಿ ದಶೆ ಬಂದಿರ್ತದೆ, 6ನೇ ಮನೆ ದಶೆ ಬಂದಿರ್ತದೆ. ಶತ್ರುಗಳಿಂದ ವಿನಾಶ ಆಗೇ ಆಗಿದೆ, ಎಷ್ಟೋ ಜನಕ್ಕಾಗಿದೆ. ಹಣದಿಂದ ಸಂತೋಷವನ್ನು ಪಡೆದು ಮೋಕ್ಷವನ್ನು ಹೊಂದಿದವನ ಒಂದು ಕ್ಯಾರೆಕ್ಟರ್ ಇಲ್ಲ. ಸೊ ಇದು ನಾವು ಪ್ಯಾರಲಲಿ ಎಜುಕೇಟ್ ಮಾಡಬೇಕು. ಎಜುಕೇಟ್ ಮಾಡೋದ್ರಿಂದ ಏನಾಗುತ್ತೆ, ತುಂಬ ಹಾರಾಡೋದಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟರಲ್ಲೇ ಅವನು ಮುಂದೆ ಕೂರ್ತಾನೆ. ಇಲ್ಲ ಅಂತಂದರೆ ರೆಡಿ ಆಗ್ತಾನೆ. ಸೊ ಹಣ ಬರಬೇಕು, ಇನ್ನು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬರಬೇಕು, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬರಬೇಕು, ಲಗ್ನದಿಂದ ನೋಡೋದು ಬಿಟ್ಟು ಇಂದು ಲಗ್ನವನ್ನು ನೋಡೋಣ, ಹೀಗೆ ಶುರು ಆಗ್ತದೆ. ದುಡ್ಡೇನೋ ಬರ್ತದೆ, ಆದರೆ ಜ್ಯೋತಿಷ್ಯನತೆ ಬರೋದಂತೂ ಬಿಡಲ್ಲ. ದುಡ್ಡಿಗೋಸ್ಕರ ಬರಲ್ಲ, ಬೇರೆ ಸಮಸ್ಯೆಗಳಿಗೋಸ್ಕರ ಬರ್ತಾನೆ. ಆರೋಗ್ಯ ಚೆನ್ನಾಗಿಲ್ಲರಿ ಅಂತ ಬರ್ತಾನೆ, ಎಲ್ಲ ಲಾಸ್ ಆಯಿತು ಅಂತ ಬರ್ತಾನೆ. ಆವಾಗ ಏನು ಮಾಡ್ತೀರಾ? ಆವಾಗ ಆ ಮನೆಗಳು ನೋಡಬೇಕು. ಕೈ ಸುಟ್ಟ ಮೇಲೆ ಇನ್ನೇನು ಮಾಡೋಕ್ಕಾಗ್ತದೆ? ಸೊ ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದೀವಿ ಅಂತಂದರೆ ಅದರ ಕಾಂಪ್ಲಿಕೇಶನಿಂದ ಇನ್ನೊಂದಕ್ಕೆ ನಮ್ಮ ಹತ್ರ ಬರಬಾರ್ದು. ಆ ರೀತಿ ಇರಬೇಕು. ನಮ್ಮ ಆಯುರ್ವೇದಿಕ್ ಮೆಡಿಸಿನ್ ಎಲ್ಲ ಅದೇ ರೀತಿ, ಸೈಡ್ ಎಫೆಕ್ಟ್ಸ್ ಇರಲ್ಲ. ಈಗ ನಾವು ಬಳಸೋ ಮೆಡಿಸಿನ್ಸ್ ಎಲ್ಲ ಏನಿದೆ, ಅದು ಸದ್ಯಕ್ಕೆ ಜ್ವರ ಕಡಿಮೆ ಆಯಿತು, ಆ್ಯಂಟಿಬಯೋಟಿಕ್ ಅದು ಇದ್ದೇ ಹಾಕಿಬಿಟ್ವಿ, ಸದ್ಯಕ್ಕೆ ಕಡಿಮೆ ಆಯಿತು. ಅದೇನಾಗುತ್ತೆ, ದೀರ್ಘಕಾಲಿಕವಾಗಿ ತಗೊಂಡು ಕ್ಯಾನ್ಸರ್ ಅಂತ ರೋಗದಿಂದ ಮತ್ತೆ ಇನ್ನೊಂದು ಸರಿ ಬರಬೇಕಾಗತ್ತೆ. ಸೊ ಒಂದು ಪ್ರಾಬ್ಲಮಿಂದ ಇನ್ನೊಂದು ಪ್ರಾಬ್ಲಮ್ ಆಗಬಾರ್ದು.
ಸೊ ಹಾಗೆ ನಾವು ಎಜುಕೇಟ್ ಮಾಡಬೇಕು. ಇದು ಪರ್ಮನೆಂಟ್ ರೆಮಿಡಿ. ಇದು ಜ್ಯೋತಿಷ್ಯ ನಿಜವಾಗೂ ಮಾಡಬೇಕಾದ್ದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ನೆಕ್ಸ್ಟ್ ಲಾಸ್ಟ್ ಟೈಮ್ ನೋಡಿದ್ವಿ, ರಿಯಲ್ ಟೈಮ್ ರೆಮಿಡಿಸಿಗೆ ಬರೋಣ. ಸೊ ಏಕಾದಶಾಧಿಪತಿ ಚರರಾಶಿಯಲ್ಲಿದ್ದರೆ ಹಣವನ್ನು ಕೂಡಿಡೋದು ಕಷ್ಟತರವಾಗ್ತದೆ. ಹಣವನ್ನು ಕೂಡಿಡೋಕ್ಕಾಗಲ್ಲ. ಏನು ಮಾಡ್ಬೇಕು ಅವಾಗ? ನಿಮ್ಮ ಜಾತಕದಲ್ಲಿ ಹಣವನ್ನು ಕೂಡಿಡೋ ಯೋಗ ಇಲ್ಲ ರೀ. ಏನು ಮಾಡ್ಬೇಕು ಅವಾಗ? ಹಣವನ್ನು ಕೂಡಿಡೋದು ಅದಕ್ಕೆ ಕಷ್ಟ. ಏನಾದರೂ ನಮಗೆ ಇದ್ದಕ್ಕಿದ್ದಾಗ ಎಮರ್ಜೆನ್ಸಿ ಏನಾದರೂ ಬಂದರೆ ಅದು ಮಾಡಲಿಕ್ಕಲ್ವ ಕೂಡಿಡ್ತೇವೆ. ಅದಕ್ಕಿಂತ ಸಮಯದಲ್ಲಿ ಏನು ಮಾಡಬೇಕಂದ್ರೆ ಖರ್ಚು ಕಡಿಮೆ ಮಾಡಿಕೊಳ್ಬೇಕು. ಖರ್ಚು ಕಡಿಮೆ ಮಾಡಿಕೊಂಡ್ರೆ ಕೂಡಿಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಜಾತಕದಲ್ಲಿ ಯೋಗ ಇಲ್ಲ ಕಡಿಮೆ ಕೂಡಿಡ್ಲಿಕ್ಕೆ ಅಂತಂದಾಗ ಸ್ವಲ್ಪ ಪ್ರಯತ್ನಪೂರ್ವಕವಾಗಿ ಕೂಡಿಡಬೇಕು. ಸೊ ಎಫ್ ಡಿಗಳು ಹೈಯೋದು, ನಾವು ಏನಾದರೂ ಟೆಂಪ್ಟ್ ಆಗಿ ದುಡ್ಡು ತೆಗಿಬೇಕೋ ಪ್ರಸಂಗ ಬಂದರೂ ಕೂಡ ದುಡ್ಡು ಕೊಡದೇ ಇರುವಂಥ ಸ್ಥಿತಿಯಲ್ಲಿ ದುಡ್ಡಿಡಬೇಕು. EPFಗಳು ಹಾಕೋದು, PF ಮಾಡಿಕೊಳ್ಳೋದು, ಅಥವಾ LIC ಹಾಕೋದು, ಅಥವಾ ಹೆಂಡತಿಗೋ ಯಾರಿಗೋ ಗಂಡಗೋ ಕೊಟ್ಟು ನನ್ನ ಕೈಲಿದ್ರೆ ಖರ್ಚಾಗೋಗುತ್ತೆ ನೀನು ಇಟ್ಟುಕೋ ಅಂತ ಹೇಳಬೇಕು. ಹಿಂದೊಬ್ಬನಿಗೆ ಗೌರ್ಮೆಂಟ್ ಜಾಬ್, ಎಷ್ಟು ದುಡ್ಡು ಬಂದ್ರೂ ಕುಡಿಯೋದು ಮಾಡೋದು ಹಿಂಗೆ ಮಾಡ್ತಿದ್ದ. ಅವನಿಗೆ ರಿಯಲೈಸ್ ಆಯಿತು ಇದನ್ನು ಹೇಗನ್ನ ಕಂಟ್ರೋಲ್ ಮಾಡಬೇಕು ಅಂತ. ಅವನು ಎಷ್ಟೋ ಪ್ರಯತ್ನ ಮಾಡಿದ, ಅವನಿಂದ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ಕೊನೆಗೊಂದು ಪ್ಲ್ಯಾನ್ ಮಾಡಿದ. ಸೊ ದುಡ್ಡು ತೊಗೊಂಡೋಗಿ ಫಸ್ಟ್ ಹೆಂಡತಿ ಕೊಟ್ಬಿಡ್ತಿದ್ದ. ಹೆಂಡತಿಗೊಂದು ಮಾತು ಕೊಟ್ಟ, ನಾನು ಕುಡಿಯೋದಕ್ಕೆ ಅಂತೇಳಿ ನನ್ನ ದುಡ್ಡು ಕೇಳಲ್ಲ ಅಂತ. ಸೊ ಇಲ್ಲೇನಾಯಿತು, 2 ಪ್ರಾಮಿಸ್ ಮಾಡಿದ. ಒಂದು, ಸಂಬಳ ಬಂದ ತಕ್ಷಣ ಹೆಂಡತಿ ಕೊಟ್ಬಿಡೋದು. ಆಮೇಲೆ ಪ್ರತಿಯೊಂದು ಖರ್ಚಿಗೂ ಕೂಡ ಹೆಂಡತಿಗೆ ನಾ ಇದಕ್ಕೆ ತೊಗೊಂಬರ್ಬೇಕು, ಇಷ್ಟು ದುಡ್ಡು ಕೊಡು ಅಂತ ಕೇಳ್ತಾ ಇದ್ದ. ಸೊ ಕುಡಿಯೋದಕ್ಕೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಸೊ ಆ ರೀತಿ ಅವನ ಕೈಲಾಗ್ಲಿದ್ರೂ ಕೂಡ ಬೇರೆ ಒಂದು ವ್ಯವಸ್ಥೆ ಮಾಡಿಕೊಂಡ. ಅದೇ ರೀತಿ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಸಹಜವಾಗಿ ಯಾವಾಗ ಕೂಡಿಡ್ಲಿಕ್ಕೆ ಆಗೋದಿಲ್ಲವೋ ಆ ಸಮಯದಲ್ಲಿ ಪ್ರಯತ್ನಪೂರ್ವಕವಾಗಿ ಕೂಡಿಡ್ಬೋದು. ಹಾಗೆಂತೇಳಿ ಅವನಿಗೆ ಕೂಡಿಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಅರ್ಥ ಅಲ್ಲ. ಇದೇನು ಪ್ರೀ ಡಿಸ್ಟೈನ್ಡ್ ಅಲ್ಲ. ಸ್ವಲ್ಪ ಕಷ್ಟ ಆಗ್ತದೆ, ಸ್ವಲ್ಪ ಪ್ರಯತ್ನ ಜಾಸ್ತಿ ಬೇಕು. ಸೊ ಬೈಕೆಗಳು ಕಡಿಮೆ ಮಾಡಿಕೊಂಡು ಸೇವ್ ಮಾಡಿಕೊಳ್ಳಿಕ್ಕೆ ಕೆಲವಿನ ಮಾರ್ಗಗಳನ್ನು ಹುಡುಕಬೇಕು. ಆ ಮಾರ್ಗಗಳು ಅವನಿಗೆ ಹೇಳ್ಕೊಡ್ಬೇಕು. ಅವನು ಪ್ರಾಕ್ಟಿಕಲ್ ಆಗಿ ಅವನ ಹಣ ಸಮಸ್ಯೆ, ನಂಗೆ ಇಷ್ಟು ದುಡ್ಡು ಬರ್ತಾ ಇದೆ, ಇಂತಿಂಥ ಕಡೆ ಖರ್ಚಾಗ್ತಾ ಇದೆ ಅಂತ ಹೇಳಿದ್ರೆ ನೀವು ಪರ್ಸನಲ್ ಆಗಿ ಬೇಕಾದ್ರೆ ಕೂಡ ನೀವು ಸಲಹೆಗಳನ್ನು ಕೊಡ್ಬೋದು. ನೆಕ್ಸ್ಟ್, ಏಕಾದಶಾಧಿಪತಿಗೆ 3, 6, 8, 12 ರಾಶಿಯಾಧಿಪತಿಗಳ ಸಂಬಂಧ ಹಣವನ್ನು ದುಬಾರಿ ಮಾಡುವುದು ಅಥವಾ ಉಪಯೋಗಕ್ಕೆ ಬಾರದೇ ಇರೋದಾಗ್ತದೆ. ಅಷ್ಟಮ ಸಂಬಂಧ ಯಾವಾಗ ಬರುತ್ತೋ ವಿಯೋಗ, ದುಬಾರಿ ಆಗ್ತದೆ. ಈ ದುಬಾರಿ ಆದಾಗ ಏನಾಗ್ತದೆ, ಹಣ ಕೂಡಿಡೋದು ಕಷ್ಟ. ಏನು ಮಾಡಬೇಕು? ಪ್ರಯತ್ನ ದುಬಾರಿ ಮಾಡಬೇಡ ಅಂತ ಹೇಳ್ಬೇಕಷ್ಟೆ. ಯಾಕೆಂತಂದರೆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಏನೋ ಒಂದು ಪೂಜೆ ಕಳಿಸಿದ್ವಿ ಅಂದ್ಕೊಳ್ಳಿ, ಸ್ವಲ್ಪ ದುಡ್ಡು ಜಾಸ್ತಿ ಬರ್ತದೆ. ದುಬಾರಿಯ ಮಾಡುವಂಥ ಯೋಗ ಇದ್ರೆ ಏನು ಮಾಡೋದು, ಎಷ್ಟು ಬಂದ್ರೂ ಖರ್ಚು ಮಾಡಿಬಿಡ್ತಾನೆ. ಒಂದು ತಿಂಗಳಿಗೆ ₹1,00,00,000 ಬಂದರೂ ಕೂಡ ದುಬಾರಿ ಮಾಡೋರಿಗೆ ಏನಿದೆ, ಸ್ವಲ್ಪ ಅದು ಕೂಡ ಜಾಸ್ತಿ ಆಗ್ತದೆ. ಈ ದೇಶದಲ್ಲ ಬೇರೆ ದೇಶಕ್ಕೆ ಹೋಗೋಣ ಅಂತ ಮಾಡ್ತಾನೆ. ಹಾಗಾಗಿ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಬಯಕೆಗಳನ್ನು ಈಡೇರಿಸಿ ತೃಪ್ತಿಯನ್ನು ಕೊಡಲಿಕ್ಕೆ ಯಾವ ದೇವ್ರ ಕೈಲೂ ಸಾಧ್ಯ ಇಲ್ಲ, ಐಹಿಕ ಬಯಕೆಗಳು. ಹಾಗಾಗಿ 3, 6, 8, 12 ಸಂಬಂಧ ಬಂದರೆ ದುಬಾರಿ ಆಗಿ ಅವನು ಹೇಳೋದಿಲ್ಲ ಆ ವಿಚಾರ. ಅವನು ನಾನು ಎಲ್ಲರಿ ನಾನು ಹೇಗೋ ಬರ್ತಾ ಇದ್ರಿ, ಹೊಟ್ಟೋಗ್ತಾ ಇದ್ರಿ, ನಾನು ಏನು ಮಾಡೋದು ಅಂತ ಹೇಳ್ತಾನೆ. ಅಷ್ಟಮ ಸಂಬಂಧ ಬಂತು ಅಂತಂದರೆ ಅವನು ದುಬಾರಿ ಮಾಡ್ತಾ ಇದ್ರಿ ಅಂತ ಅರ್ಥ ಮಾಡಿಕೊಳ್ಳಿ. 6, 8, 12 ಸಂಬಂಧ ಬಂದರೆ ಸುಮ್ಮನೆ ಫ್ರೆಂಡ್ಸ್ ಜೊತೆ ಜೂದ ಆಡಲಿಕ್ಕೋ ಅಥವಾ ಎಲ್ಲ ಯಾರಿಗೆ ಬೇಕಾದ್ರೂ ಕೊಟ್ಟು ಹಾಳು ಮಾಡಿಕೊಡೋದು. ಕೆಲವೊಂದು ಜನ ಸಾಲ ಕೊಡ್ತಾರೆ. ಸಾಲ ಕೊಡೋದು ತುಂಬ ಪಾಪ. ಆದರೆ ಸಾಲ ಕೊಟ್ಟಿದ್ದೀನಿ ರೀ, ಬಲಿಚಕ್ರವರ್ತಿ ಇದ್ದಂಗೆ ದಾನ ಕೊಟ್ಟಂಗೆ ಫೀಲ್ ಆಗ್ತಾನೆ ಸಾಲ ಕೊಡೋದನ್ನು. ಸಾಲ ಕೊಡೋದು ದಾನ ಕೊಡೋದಲ್ಲ, ಅವನಿಗೆ ಹೆಲ್ಪ್ ಮಾಡೋದಲ್ಲ, ಅವನನ್ನು ಹಾಳು ಮಾಡೋದು ಸಾಲ ಕೊಡೋದು. ಶಾಸ್ತ್ರದಲ್ಲಿ ಸಾಲ ಅಂತಂಬೋದು ದೊಡ್ಡದು ಪಾಪದ ಕೆಲಸ. ಅದಕ್ಕೆ 6ನೇ ಮನೆ ಬಂದಿದೆ. ಸೊ ಎಂಟರ್ಟೈನ್ ಮಾಡಲೇಬಾರ್ದು. ಬೇಕಾದ್ರೆ ದಾನ ಕೊಡಿ, ನಿಮ್ಗೆ ಎಷ್ಟು ಕೈಲಾಗುತ್ತೋ ಅಷ್ಟು ದಾನ ಕೊಡಿ. ಆಗಲಿ ಸಾಲ ಕೊಡಬಾರ್ದು. ಸಾಲದಿಂದ ನಾವು ನಿರೀಕ್ಷಣೆ ಮಾಡ್ತೇವೆ, ಸಾಲ ಕೊಡ್ತೇವೆ ಅಂತೇಳಿ ಧರ್ಮಚಕ್ರ ಅದೊಂದು ಧರ್ಮ ಅಂತ ಅಂದ್ಕೊಳ್ತೀವಿ. ಆಗಲಿ ಅದರಿಂದ ನಾವು ಬಡ್ಡಿ ಬರ್ತದೆ ನಮಗೆ. ಸೊ ಹಾಗಾಗಿ ಕಷ್ಟ. ಆ ವ್ಯಾಪಾರಗಳು ಮಾಡ್ಕೊಳ್ಳೋರು ಮಾಡ್ಬೋದು, ಆಗಲಿ ಸಾಮಾನ್ಯವಾಗಿ ಮಾಡೋದು ಒಳ್ಳೆಯದಲ್ಲ. ಸೊ ಅಷ್ಟಮ ಸಂಬಂಧ ಬಂತು ಅಂತಂದರೆ ದುಬಾರಿ ಖರ್ಚು ಮಾಡ್ತಾ ಇದ್ದಾನೆ. ಸೊ ನೀವು ನೋಡಿ, ಅನವಶ್ಯಕತವಾಗೆಲ್ಲ ಖರ್ಚು ಮಾಡ್ತಾ ಇದ್ದೀರಾ, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನೀವು ತಿಳಿಸಿ ಹೇಳಬೇಕು. ಇದನ್ನು ಎಜುಕೇಟ್ ಮಾಡಬೇಕಾಗತ್ತೆ. ಆಮೇಲೆ ಏಕಾದಶಾಧಿಪತಿಗೆ ಚತುರ್ಥಾಧಿಪತಿಯ ಸಂಬಂಧ ಬಂದಲ್ಲಿ ಹಣದಿಂದ ಸ್ಥಿರಾಸ್ತಿ ಮಾಡ್ತಿರ್ತಾನೆ. ಎಲ್ಲಿ ನೋಡ್ರೂ ಪ್ರಾಪರ್ಟಿ ಕೊಂಡ್ಕೊಂಡ್ಬಿಡ್ತಾ ಇರ್ತಾನೆ. ಮರದೇ ನಮ್ಮ ದುಡ್ಡು ಬೇಕಂದ್ರೆ ಇಲ್ಲ. ಏನು ಮಾಡಬೇಕು? ಬೇಸಿಕ್ ಖರ್ಚು ಏನು ಖರ್ಚಿದೆಯೋ ಅದಕ್ಕೆ ಸ್ವಲ್ಪ ಸಂಬಂಧಪಟ್ಟ ಸ್ವಲ್ಪ ದುಡ್ಡು ಪಕ್ಕಕ್ಕಿಟ್ಟು ರಿಯಲ್ ಎಸ್ಟೇಟ್ ಮಾಡ್ಕೊಳ್ಳಿ. ಮನೆಗೆ ಸುಮ್ಮನೆ ಇಟ್ಕೊಂಡು ಏನು ಮಾಡೋದು? ಬ್ಯಾಂಕಲ್ಲಾರ 7% ಬಡ್ಡಿ ಬರುತ್ತೆ, ಇದರಲ್ಲಿದ್ದರೆ 2 ವರ್ಷಕ್ಕೆ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. ಆ 2 ವರ್ಷದ ಖರ್ಚು ಬಂದರೆ ಏನು ಮಾಡಬೇಕು?
ಸೊ ಎಮರ್ಜೆನ್ಸಿಗೆ ಸ್ವಲ್ಪ ಹಣ ಇಟ್ಟೇ ಇರಬೇಕು, ಅದು ನಿಮಗೆ ಡಬಲ್ ಆಗದಿದ್ರೂ ಪರವಾಗಿಲ್ಲ, ಅಷ್ಟು ಅತಿಯಾದಂಥ ಆಶೆ ಇರಬಾರ್ದು. ಇದು ಗೈಡ್ ಮಾಡಬೇಕು. ಒಂದು ವೇಳೆ ಚತುರ್ಥಕ್ಕೆ ಸಂಬಂಧ ಬಂದರೆ ಪ್ರಾಪರ್ಟಿಗಳು ಮಾಡ್ಕೊಂತ ಹೋಗ್ತಿರ್ತಾನೆ, ದುಡ್ಡಿಲ್ಲ ಅಂತ ಇರ್ತಾನೆ. ಸೊ ಸ್ವಲ್ಪ ಸೇವ್ ಮಾಡ್ಕೊಳ್ಳಬೇಕು ಎಮರ್ಜೆನ್ಸಿ. ಸೊ ಏಕಾದಶಾಧಿಪತಿಗೆ ನವಮಾಧಿಪತಿ ಸಂಬಂಧ ಬಂದರೆ ಧಾರ್ಮಿಕ ಕಾರ್ಯಕ್ರಮಗಳು ಖರ್ಚು ಮಾಡ್ತಾನೆ. ಇದು ಕೂಡ ಒಂದು ವ್ಯಸನವೇ, ಒಂದು ಲಿಮಿಟ್ ದಾಟಬಾರದು. ಧರ್ಮ ಏನು ಹೇಳುತ್ತೆ, ನಿನ್ನ ಹತ್ರ ಏನಿದೆಯೋ ಸರ್ಫ್ಲೆಸ್ ಆಗಿ ಏನಿದೆಯೋ ಅದನ್ನು ಮಾತ್ರ ದಾನ ಮಾಡು ಅಂತ ಹೇಳುತ್ತೆ. ನನ್ನ ಹತ್ರ ಬರೀ ಬೇಸಿಕ್ ನೀಡೇ ಇತ್ತು ಅಂದ್ಕೊಳ್ಳಿ, ಇನ್ನೊಬ್ಬರಿಗೆ ದಾನ ಮಾಡು ಅಂತ ಯಾವ ಶಾಸ್ತ್ರವೂ ಹೇಳೋದಿಲ್ಲ. ನಿನ್ನ ಹತ್ರ ಯಾವುದು ಜಾಸ್ತಿ ಇದೆಯೋ ಅದನ್ನು ಪ್ರಾಮಾಣಿಕವಾಗಿ ಇನ್ನೊಬ್ಬರಿಗೆ ಕೊಡು, ಅದು ದಾನ ಅಷ್ಟೆ. ಸೊ ನನ್ನ ಹತ್ರ ಇರೋದೆಲ್ಲ ಕೂಡ ದಾನ ಮಾಡಿದ್ರೆ ಸನ್ಯಾಸಿ ಆಗಬೇಕು. ಸನ್ಯಾಸಿ ಒಂದು ವೇಳೆ ತಗೊಳ್ತೇನೆ ಅಂತಂದ್ರೆ ಆವಾಗ ಬೇಕಾದ್ರೆ ಮಾಡ್ಬೋದು. ಗೃಹಸ್ಥ ಧರ್ಮದಲ್ಲಿ ಪೂರ್ತಿ ದಾನ ಮಾಡೋದಕ್ಕೆ ಬರಲ್ಲ. ಸೊ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಲ್ಲಿ ಎಷ್ಟು ಶಾಸ್ತ್ರ ಏನು ಹೇಳುತ್ತೆ ಅಷ್ಟೇ ಮಾಡಬೇಕು. ಧನ ರೂಪದಲ್ಲಿ ಡೈರೆಕ್ಟಾಗಿ ಮಾಡಲೇಬಾರದು, ವಸ್ತು ರೂಪದಲ್ಲಿ ಮಾಡಬೇಕಾದಂತ ಶಾಸ್ತ್ರ ಹೇಳುತ್ತೆ. ನೆಕ್ಸ್ಟ್, ತ್ರಿಕೋಣ ಸ್ಥಾನಗಳಿಗೆ ಏನಾದರೂ ಸಂಬಂಧ ಬಂದರೆ ತೃಪ್ತಿಯಾಗಿರ್ತಾನೆ, ಅವನು ಜ್ಯೋತಿಷ್ನ ಹತ್ರ ಬರೋದಿಲ್ಲ. ಸೊ ಹಾಗಾಗಿ ಏನು ಚಿಂತೆ ಇಲ್ಲ. ಒಂದು ವೇಳೆ 1, 5, 9 ಸಂಬಂಧ ಬಂದು ಕೂಡ ಅವನಿಗೆ ಪಾಪ ತಿಳುವಳಿಕೆ ಇಲ್ಲದ್ರೆ ಏನು ಕೇಳಿದ್ರೆ, ಏನೂ ಇಲ್ಲಪ್ಪ, ದುಡ್ಡು ಬಂದರೆ ನಿಂಗೆ ಇವಾಗ ನೀನು ಆರಾಮಾಗೇ ಇದ್ದಿ, ಏನು ಚಿಂತೆ ಮಾಡಬೇಡ, ನಿಂಗೆ ಬರಬೇಕಾದ ಕಾಲದಲ್ಲಿ ಎಲ್ಲವೂ ಬರುತ್ತೆ. ಸಾಮಾನ್ಯವಾಗಿ ಜ್ಯೋತಿಷತೆ ಬರಲ್ಲ. ಒಂದು ವೇಳೆ ಏನಾದರೂ ಕುತೂಹಲಕ್ಕೆ ಏನಾದರೂ ಪ್ರಶ್ನೆ ಕೇಳಿದ್ರೆ, ಅಥವಾ ಅವ್ರ ಪರವಾಗಿ ಅವ್ರ ಬಂಧು ಬಳಗ ಯಾರಾದರೂ ಅವರ ಅಪ್ಪ ಅಮ್ಮ ಯಾರೋ ಕೇಳ್ತಾರೆ, ಆ ಸಮಯದಲ್ಲಿ ಹೇಳಬೇಕು, ಇವನು ಶಾಂತಿಯಾಗಿರ್ತಾನೆ, ಇವಾಗೇನು ಹಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರಲ್ಲ, ಆರಾಮಾಗಿರ್ತಾನೆ, ಚಿಂತೆ ಮಾಡಬೇಡಿ ಅಂತ ಹೇಳಬೇಕು. ಸೊ ಆಕಸ್ಮಿಕ ಧನಲಾಭ ಬರುತ್ತೆ, ಆದರೆ ಅಷ್ಟೇ ಬೇಗ ಹೊಟ್ಟೋಗುತ್ತೆ. ಯಾವಾಗ ಬರ್ತಾರೆ, ದನ ಹೋದ ಮೇಲೆ ಬರ್ತಾರೆ ನಮ್ಮ ಹತ್ರ. ಎಲ್ಲ ಲಾಸ್ ಆಯ್ತು ರೀ, ಎಲ್ಲ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಿತ್ತು, ಎಲ್ಲ ಲಾಸ್ ಆಯಿತು ಅಂತ ಕೇಳ್ತಾರೆ. ಅಷ್ಟಮ ಸಂಬಂಧ ಬಂತು ಅಂತಂದರೆ ಅವ್ರಿಗೆ ಹೇಳಬೇಕಾಗತ್ತೆ, ಸೊ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗಬೇಡಿ. ಅಷ್ಟಮ ಸಂಬಂಧ ಅಂದರೆ ಫಸ್ಟು ಬಿಸ್ನೆಸ್ ಮಾಡಬಾರ್ದು. ಡೈಲಿ ಅವನಿಗೆ ಏನೇನು ಅವಶ್ಯಕತೆಗಳಿದೆ ಅದನ್ನು ಮಾತ್ರ ಈಡೇರಿಸಿಕೊಳ್ಳಬೇಕು. ದ್ವಿತೀಯಕ್ಕೆ, ಏಕಾದಶಕ್ಕೆ ಅಷ್ಟಮ ಸಂಬಂಧ ಬಂತು ಅಂತಂದರೆ ಖಂಡಿತವಾಗ ಹಣಕ್ಕೆ ಸಂಬಂಧಪಟ್ಟ ಯಾವ ವ್ಯಾಪಾರಗಳನ್ನು ಮಾಡಬಾರ್ದು. ಯಾಕೆ ಅಂತಂದರೆ ಇವನಿಗೆ ಹಣದ ಪರದಾಟ ಬಂತು ಅಂದ್ಕೊಳ್ಳಿ, ತುಂಬ ಲಾಸ್ ಆಗ್ತಾನೆ. ಹಣ ಇಲ್ಲ ಅಂತ ಅಂಬೋದೊಂದು ಸಮಸ್ಯೆ ಆದರೆ ಸಾಲಗಳು ಕೊಟ್ಟು, ಬೇರೆಯವ್ರದಿಂದ ಸಾಲಗಳು ಇಸ್ಕೊಟ್ಟು ತುಂಬ ಗೋಜಲಾಗ್ಬಿಡ್ತದೆ. ಸೊ ಹೇಳಬೇಕಾಗ್ತದೆ, ಅಷ್ಟಮ ಸಂಬಂಧ ಬಂದಿದೆ, ಮನಿ ಮ್ಯಾಟರ್ಸಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿಕೊಳ್ಳಿ, ಅದಕ್ಕಿಂತಲೂ ಜಾಸ್ತಿ ಸಂಪಾದನೆ ಮಾಡಿದ್ರೆ ನಿಮ್ಮ ಹತ್ರ ಉಳಿಯಲ್ಲ, ವ್ಯಸನಗಳಿಗೆ ಇನ್ನೊಂದಕ್ಕೆ ಖರ್ಚಾಗ್ತದೆ ಅಂತ ಗೈಡ್ ಮಾಡಬೇಕು. 2, 9, 11 ಭಾವಗಳಿಗೆ ಬಲವಾದಂಥ ಅಷ್ಟಮ ಸಂಬಂಧ ಬಂದರೆ ಇದು ಅಷ್ಟೇ. ಅಷ್ಟಮ ಸಂಬಂಧ ಬಂದರೆ ಕೇರ್ಫುಲ್ ಆಗಿರ್ಬೇಕು. ಅವನಿಗೆ ಹೇಳಬೇಕು, ಅಷ್ಟಮ ಸಂಬಂಧ ಬಂತು ಅಂತಂದರೆ ಅವನು ಕೇಳೋ ಪ್ರಶ್ನೆ ಅಷ್ಟು ಜೆನ್ಯೂನ್ ಆಗಿರಲ್ಲ. ದುಡ್ಡಿನ ಪರದಾಟ ಇದೆ ಅಂತೇಳಿ ತುಂಬ ಹೇಳ್ತಾನೆ, ಆದರೆ ಅಷ್ಟು ಜೆನ್ಯೂನ್ ಆಗೇನು ಕಾರಣ ಆಗಲ್ಲ. ಸೊ 6ನೇ ಮನೆ ಸಂಬಂಧ ಬಂದರೆ ಜೂದದ ಮೂಲಕ ದುಡ್ಡು ಬರುತ್ತೆ ಹೋಗ್ತದೆ. ಶೇರ್ ಮಾರ್ಕೆಟು ಅದೇ ಥರ, ಶೇರ್ ಮಾರ್ಕೆಟ್ ಕೆಲಸ ಬರ್ತಾ ಇರುತ್ತೆ, ಅದು ಬಂದಾಗ ತಗೋಬೇಕಷ್ಟೇ. ಟೆಂಪ್ಟ್ ಆಗಿ ಮತ್ತೆ ಇಟ್ಟು ಅಂದ್ಕೊಳ್ಳಿ, ಹೊಟ್ಟೋಗುತ್ತೆ, ಮತ್ತೆ ಆ ಹಣದಿಂದ ತೃಪ್ತಿ ಪಡಲಿಕ್ಕಾಗೋದಿಲ್ಲ. ಸೊ ಅವನಿಗೆ ಏನು ಹೇಳ್ತೇವೆ, ಸ್ವಲ್ಪ ಭಗವಂತನಿಗೆ ದೈವ ಧ್ಯಾನ ಮಾಡಪ್ಪ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ, ಹಣವನ್ನು ಗಳಿಸಬೇಕು ಜಾಸ್ತಿ ಇಟ್ಕೋಬೇಡ. ಯಾಕೆಂದರೆ ಬಂದರೆ ಅದಕ್ಕೆ ತಕ್ಕಂತೆ ಡಿಸ್ಟರ್ಬೆನ್ಸ್ ಕೂಡ ಇರ್ತದೆ. ಅವನಿಗೆ ಸ್ವಲ್ಪ ಹೇಳಬೇಕಾಗ್ತದೆ. ಇವನು ದುಡ್ಡಿಗೋಸ್ಕರ ಬಂತಂದರೆ ದುಡ್ಡು ಬರುತ್ತೆ ಅಂತಲೂ ಹೇಳ್ತೇವೆ, ಅಟ್ ದ ಸೇಮ್ ಟೈಮ್ ಸಮಸ್ಯೆ ಅಂತೂ ಸಾಲ್ವ್ ಆಗಲ್ಲ. ಅವನು ಸ್ವಲ್ಪ ಬೇಸಿಕ್ ನೀಡ್ಸನ್ನು ನೋಡಿಕೊಂಡು ಸೇವ್ ಮಾಡಿಕೊಂಡು ಪ್ರಾಮಾಣಿಕವಾದಂಥ ಮಾರ್ಗದಲ್ಲಿ ಹೋಗಬೇಕು. ಶೇರ್ ಮಾರ್ಕೆಟ್ಗಳು, ವ್ಯಾಪಾರಗಳು ಇಂಥದ್ದು ಮಾರ್ಗದಲ್ಲಿ ಹೋಗದೆ ಸಣ್ಣ ಜಾಬ್ ಮಾಡಿಕೊಂಡ್ರೆ ನಿನಗೆ ಅನುಕೂಲ ಆಗುತ್ತಪ್ಪ ಅಂತ ಹೇಳ್ತೇವೆ. ನೆಮ್ಮದಿ ಅಂತೂ ಸಿಗತ್ತೆ. ಇಲ್ಲ ದುಡ್ಡು ಯಾವಾಗ ಬರುತ್ತೆಯೋ ಹೇಳ್ರಿ ಅಂತಂದಾಗ, ಗುರುಬಲ ಯಾವಾಗ ಬರುತ್ತೆ ನೋಡಿ, ಆ ಗುರುಬಲದ ಸಮಯದಲ್ಲಿ ನಿಂಗೆ ಅನುಕೂಲ ಆಗುತ್ತಪ್ಪ ಅಂತ ಹೇಳಿ. ಗುರುಬಲ ಆದಮೇಲೆ ನೆಕ್ಸ್ಟ್ ಶನಿಬಲ ಬರ್ತದೆ, ಬಂದಿದ್ದು ಹೋಗ್ತದೆ. ಮನಸ್ಸು ಬದಲಾಗದೆ ಬರೀ ಕಾಲವೇ ಬದಲಾಗಬೇಕು ಅಂತಂದರೆ ಒಳ್ಳೆ ಟೈಮೂ ಬರುತ್ತೆ, ಕೆಟ್ಟ ಟೈಮೂ ಬರ್ತದೆ. ಮನಸ್ಸು ನೀವು ಫಿಕ್ಸ್ಡ್ ಆಗಿಟ್ಟುಕೊಂಡು ನಿಮ್ಮ ಹವ್ಯಾಸಗಳೆಲ್ಲ ಕೂಡ ಒಂದು ಪರ್ಫೆಕ್ಟ್ ಆಗಿದ್ದರೆ ಒಳ್ಳೆ ಟೈಮ್ ಬಂದಾಗೂ ತೊಂದರೆ ಇಲ್ಲ, ಕೆಟ್ಟ ಟೈಮ್ ಬಂದಾಗೂ ತೊಂದರೆ ಇಲ್ಲ. ಶನಿ ರಾಹು ಸಂಬಂಧ ಬಂದರೆ ಅತಿಯಾದಂಥ ಈ ಜೂಜಾಡೋದಾಗಲಿ, ಯಾವುದೋ ಒಂದು ಈ ಬೆಟ್ಟಿಂಗ್ ಆ್ಯಪ್ಸ್ ಅಂತ ಇರ್ತಾರೆ ನೋಡಿ, ಅದರಲ್ಲೇ ಹಣ ಮಾಡಬೇಕು ಅಂತ ತುಂಬ ಟೆಂಪ್ಟ್ ಆಗ್ತದೆ. ಫಸ್ಟು 100 ರೂಪಾಯಿ ಇಡ್ತಾನೆ, 1000 ರೂಪಾಯಿ ಇಡ್ತಾನೆ, ಬರ್ತಾ ಇರ್ತದೆ, ಕೊನೆಗೆ 1,00,000 ರೂಪಾಯಿ ಇರ್ತದೆ, ಹೊಟ್ಟೋಗ್ತದೆ. ಈ ಟೆಂಪ್ಟ್ ಮಾಡ್ತದೆ ಅದು. ರಾಹು ಅಂತಂದರೆ ಮೋಸ. ಸೊ ಅದನ್ನು ಮಾಡಬೇಡ ಅಂತ ನಾವು ಸಜೆಸ್ಟ್ ಮಾಡ್ತೇವೆ. ಸೊ ಪಂಚಮಾಧಿಪತಿ ಶುಕ್ರನಾಗಿದ್ದು ಷಷ್ಠಾಂಶ ಜೊತೆ ದ್ವಾದಶಾಂಶ ಸ್ಥಾನದಲ್ಲಿದೆ ಜೂದ. ಸೊ ಜೂದ ಕೂಡ ಇದೇ ಥರ ಹೇಳ್ತೇವೆ. ಜೂದ, ಶೇರ್ ಮಾರ್ಕೆಟ್ ಅದೆಲ್ಲ ಅಷ್ಟೇ. ಶೇರ್ ಮಾರ್ಕೆಟಲ್ಲಿ ದುಡ್ಡು ಬರುತ್ತೆ, ಬಟ್ ಶಾಂತಿಯನ್ನು ಕೊಂಡ್ಕೊಳ್ಳಿಕ್ಕಾಗಲ್ಲ. ಇದು ನಾವು ತಿಳಿಸಿ ಹೇಳಬೇಕಾಗತ್ತೆ.
ಆಕಸ್ಮಿಕವಾಗಿ ಗುರು ಅಷ್ಟಮದಲ್ಲಿ ಉಚ್ಚದಲ್ಲಿದ್ದರೆ ಅಥವಾ ಬಲವಾಗಿದ್ದರೆ ಆಕಸ್ಮಿಕ ಧನಲಾಭ. ಆಕಸ್ಮಿಕ ಧನಲಾಭ ಬಂದರೂ ಕೂಡ ಅಷ್ಟೇ ಬೇಗ ಖರ್ಚಾಗ್ತದೆ. ಸೊ ಈ ನಿಯಮಗಳೆಲ್ಲ ಕೂಡ ನಾನು ಹೇಳಿದ್ದೇನೆ. ಇದಕ್ಕೆ ತಕ್ಕಂತೆ ನೀವು ಉತ್ತರವನ್ನು ಅವರಿಗೆ ಕೊಡ್ಬೋದು. ಸೊ ಬೇಸಿಕ್ಕಾಗಿ ಹಣ ಯಾವಾಗ ಬರುತ್ತೆ ಅಂತ ಪ್ರಶ್ನೆ ಕೇಳಿದಾಗ ಜಾತಕದಲ್ಲಿ ಯೋಗ ನೋಡಿ, ಯಾವಾಗ ಅವನಿಗೆ ಬರುತ್ತೆ ಅಂತಂಬೋದು ದಶೆ ನೋಡಿ, ಅದು ಮುಂದಿನ ಪಾಠದಲ್ಲಿ ಹೇಳ್ತೇನೆ. ಈಗ ಗುರುಬಲ ಇದೆಯಾ, ಅನುಭವಿಸುವ ಯೋಗ ಇದೆಯಾ, ಇದು ಇತ್ತಂತಂದರೆ ಆ ಪ್ರಾಬಬಲ್ ಪೀರಿಯಡನ್ನು ಹೇಳಿ. ಈಗ ಸ್ವಲ್ಪ ಕಷ್ಟ ಇದೆ, ಈ ಟೈಮ್ವರೆಗೂ ಸ್ವಲ್ಪ ಜಾಗೃತಿಯಾಗಿರಿ, ಆ ಸಮಯವರೆಗೂ ಒಂದು ಸ್ವಲ್ಪ ನಿಮ್ಮ ಮನಸ್ಸು ಪ್ರಶಾಂತ ಆಗ್ಲಿಕ್ಕೆ ಬೇಕಾದರೆ ದೇವರ ಪೂಜೆ ಅದೆಲ್ಲ ಮಾಡಿ. ಯಾವುದೋ ಒಂದು ನಿಮಗೆ ಇಷ್ಟವಾದಂಥ ದೇವತೆ ಯಾರಿದ್ದಾರೋ ಆ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಪ್ರದರ್ಶನ ನಮಸ್ಕಾರಗಳು ಮಾಡಿ ನಿಮ್ಮ ಪ್ರಾಬ್ಲಮ್ ಏನಿದೆ ದೇವ್ರ ಮುಂದೆ ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ. ಭಗವಂತ ಕನ್ಸಿಡರ್ ಮಾಡಿದರೆ ಜಾತಕಗಳ ಅತೀತವಾಗಿ ನಿನ್ನ ಪ್ರಾಬ್ಲಮ್ ಓವರ್ಕಮ್ ಆಗಬಹುದು. ಭಗವಂತ ಪ್ರಸನ್ನ ಆಗಲಿಲ್ಲ ಅಂತಂದರೆ ಹೇಗಿದ್ರೂ ನಿಮ್ಗೆ ಬರಬೇಕಾದ ಟೈಮಿಗೆ ಬಂದೇ ಬರುತ್ತೆ. ಭಗವಂತ ಆ ಟೈಮಲ್ಲಿ ಅನುಗ್ರಹ ಇಲ್ಲ ಅಂತಂದರೆ ನಿಮಗೆ ಆ ಯೋಗ ಯಾವಾಗ ಬರುತ್ತಲ್ವ ಆವಾಗ ಆ್ಯಕ್ಟಿವೇಟ್ ಆದಾಗ ಬಂದೇ ಬರುತ್ತೆ. ನಿರೀಕ್ಷಣೆ ಬೇಡ, ವೆಯ್ಟ್ ಮಾಡು ಅಂತ ಹೇಳ್ತೇವೆ. ಸೊ ಹೀಗೆ ನಾವು ಗೈಡ್ ಮಾಡ್ಬೋದು. ಸೊ ಇದನ್ನೆಲ್ಲ ಕೂಡ ನಾವು ನೋಡಿದ್ದೇವೆ ಕಳೆದ ಬಾರಿ. ಸೊ ಇದಕ್ಕೆ ಸಂಬಂಧಪಟ್ಟ ಇನ್ನು ಹೇಳ್ತಾರೆ ಆಶೆಗಳು ವಿಪರೀತವಾಗಿರೋದು, ಈ ಥರ ಎಲ್ಲ ಕೂಡ ನಮಗೆ ಯೋಗ ಇಲ್ಲದರೂ ಕೂಡ ಇನ್ನೂ ಜಾಸ್ತಿ ದುಡ್ಡು ಬೇಕು ಅಂತ ಅನಿಸಿಬಿಡ್ತದೆ. ಎಜುಕೇಟ್ ಮಾಡೋದು ಒಂದೇ ಕಾರಣ ಆಗ್ತದೆ. ಸೊ ಇದು ಇವತ್ತಿನ ಪಾಠ. ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳಬಹುದು.